ಅದೇ ಸಾಮೂಹಿಕ ಮದುವೆ ಯಾರೆಲ್ಲ ಆಗೋರಿದ್ದೀರಾ? ಹಾಗೆ ಹಾಗೆ ಮಾಡ್ತೇನೆ ಆಗಲ್ಲ ನನ್ ಬಿಡಲ್ಲ ಒಂದು ಮುತ್ತು ಕೊಡು. ಅಯ್ಯೋ ನಮ್ಮ ಮಲೆನಾಡುಗರಲ್ಲಿ ಏನೊಂದು ವಿಶೇಷತೆ ಅಂದ್ರೆ ಈ ತಾಯಿಯನ್ನು ಎಷ್ಟು ನಂಬ್ತಾರೆ ಅಂತ ಹೇಳಿದ್ರೆ, ನಮ್ ಕಡೆ ಇವಾಗ ಕಳಸ ಬಿಟ್ಟು ಮೂಡಿಗೆರೆ ಚಿಕ್ಕಮಂಗ್ಳೂರ್ ಈ ಕಡೆ ಹೋದ್ರೆ ನಾವು ನಮ್ಮನ್ನು ಗುರುಸ್ಕೊಳ್ಳೋದು ಕಳಸದವರು ಅಂತ. ಅದರಿಂದ ಆಚೆಗೆ ಬ್ಯಾಂಗ್ಳೂರ್ ಹೋದ್ರು ಕೆಲವರಿಗೆ ಕಳಸ ಅಂದ್ರೆ ಗೊತ್ತಾಗ್ತದೆ, ಇನ್ನು ಕೆಲವರಿಗೆ ಕಳಸ ಅಂದ್ರೆ ಗೊತ್ತಾಗಲ್ಲ. ಬಟ್ ನಾನು ಹೊರಗಡೆ ಅಷ್ಟೇ, ತಮಿಳ್ನಾಡು ಹೋದಾಗ್ಲೂ ಅಷ್ಟೇ, ಹೈದರಾಬಾದ್ ಹೋದಾಗ್ಲೂ ಅಷ್ಟೇ, ಕಳಸ ಅಂದ್ರೆ ಅಷ್ಟು ಗೊತ್ತಾಗಲ್ಲ. ಬಟ್ ಹೊರನಾಡು ಅನ್ನಪೂರ್ಣೇಶ್ವರಿ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ. ಹಾಗಾಗಿ ಪುರಾಣಗಳಲ್ಲಿ ದಂತಕಥೆ ಅಂತ ಹೇಳಿದ್ರೆ ಶಿವ ಮತ್ತೆ ಪಾರ್ವತಿಯ ನಡುವೆ ಒಂದಷ್ಟು ವಾಗ್ದಾನಗಳಾಗ್ತದೆ ಯಾವ್ದೋ ಒಂದು ವಿಚಾರಕ್ಕೆ. ಇನ್ನೊಂದಿದೆ ದಂತಕಥೆ, ಇನ್ನೊಂದಂತ ಹೇಳಿದ್ರೆ ಅದೇ ಆದ್ಮರೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದೆ ತಲೆಬುರುಡೆ, ಅದು ಶಿವನ ಕೈ ಬೆರಳಿಗೆ ಅಂಟ್ಕೊಂಡಿರುತ್ತೆ ಅಂತ ಹೇಳಿದ್ರೆ. ನಿಮ್ಗೆ ನೀವು ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಕಾನ್ವೆಂಟ್ ಅಲ್ಲ? 1 to 10 ಹೇಳ್ಬಿಡ್ರಿ, ಹುಲ್ಲೆಲ್ಲ ಬಂದು ಮಲಗೋದಂತ ಹೊಡೆದು ಬೆರೆಸ್ತಾರೆ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಒಂದು ಇಲ್ಲಿನ ಒಂದು ಕ್ಷೇತ್ರದ ಧರ್ಮಾಧಿಕಾರಿಗಳು ಏನಿದ್ರೆ ಅವ್ರ ಬಗ್ಗೆ ಕೂಡ ಹೇಳಬೇಕು. ಹೌದು, ಎಷ್ಟೋ ಅದರಿಂದ ಟೈಮ್ ಇಂಡಿಯನ್ ಆರ್ಮಿಗೆ ದೇಣಿಗೆ ಅಂತ ಕೂಡ. ಹೊರನಾಡು ಜಾತ್ರೆಗೆ ಯಾರೆಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ನ ಬೆಳೆಸಿ ಅಂತ ಇಡೀ ಹೊರನಾಡು ಜನತೆಯಲ್ಲಿ ಕೇಳ್ಕೊಳ್ಳೋದು. ಸಬ್ಸ್ಕ್ರೈಬ್ ಮಾಡಿ. ತಗೊಳ್ಳಿಕ್ಕೆ ಅಂತ ಇರ್ಲಿ, ನಾವೆಂತ ತಗೊಳ್ಳೋದು? ಎಂತ ತಗೊಂಡಿಲ್ಲಲ್ಲ. ಯಾವ್ದು ಹೇಳ್ತೀರಿ? ಅಲ್ಲ, ಜಾತ್ರೆಯಲ್ಲಿ ಎಂತ ತಗೊಳ್ಳಿಲ್ಲಲ್ಲ. ಹಂಗ ಅದಕ್ಕೆ 10th ಎಕ್ಸಾಮ್ ಎಲ್ಲ ಹತ್ರ ಬರ್ತಿದೆ, ಜಾಸ್ತಿ ಓದ್ಬಿಡಿ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಹಂಗೆಲ್ಲ ಹೇಳ್ಬಿಟ್ಟಿರೋ ಆಮೇಲೆ ಒಳ್ಳೆ ವಿಷಯ ಬರ್ತೋಗ್ತದೆ. ಎಲ್ಲ ಚೆನ್ನಾಗಿ ಓದಿ, ಸುಮ್ಮನೆ ತಮಾಷೆ ಮಾಡಿದೆ. ಹಾಯ್, ಹಲೋ, ಎಲ್ರು ಹೇಗಿದ್ದೀರಾ? ನಾನು ವೆಲ್ಕಮ್ ಮಾಡೋಕ್ಕಿಂತ ನೀವು ಚಂದ ವೆಲ್ಕಮ್ ಮಾಡ್ತೀರಾ, ಅದೊಂದು ಖುಷಿ ಆಗುತ್ತೆ. ಏನೋ ಒಂದು ಹೇಳ್ತಾರೆ, ನೆನಪುಗಳ ಗೂಡಿಗೆ ಅದೆಲ್ಲ ಆಗಲ್ಲ. ಎಂಟು ಬೇಕಾದ್ರೆ ಸ್ಟಾರ್ಟಿಂಗ್ ನೀವೆಲ್ಲ ಹೇಳಿದ್ ವೆಲ್ಕಮ್ ಮಾಡಿ ಅಂತ ಹೇಳಿ, ನನ್ನೇದಾಗ ಹಾಕಿದ್ರೆ ವೆಲ್ಕಮ್ ಮಾಡಿ ಸಂತ. ನಮ್ಮ ಹೀರೋ ವಿಮರ್ಶನ ಎಲ್ಲ ನಾವಿಕ ಮಹರ್ಷರಿಗೆ ಇವತ್ತು ಏನು ಅನ್ನಪೂರ್ಣೇಶ್ವರಿಯ ಒಂದು ಆಶೀರ್ವಾದ ಪಡ್ಕೊಳ್ಲಿಕ್ಕೆ ಅಂತೇಳಿ ಹೊರನಾಡಿಗೆ ಬಂದಿದ್ದೇವೆ. ಹಾಗೆ ಆಶೀರ್ವಾದದ ಜೊತೆಗೆ ನಿಮ್ಮೆಲ್ಲ ಹಾರೈಕೆ ಕೂಡ ಇರಲಿ, ಆ ತಾಯಿ ನಿಮ್ಮೆಲ್ಲರಿಗೂ ಹರಸ್ಲಿ ಅಂತ ಹೇಳ್ತಾ ತಾಯಿ ಹೆಸರಿನಲ್ಲಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇವೆ. ಬನ್ನಿ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಆದಿ ಶಕ್ತಾತ್ಮಕ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇವತ್ತಿನ ಇಲ್ಲಿಯ ವಿಶೇಷ ಅಂತ ಹೇಳಿದ್ರೆ, ಇವತ್ತಿನ ದಿನದ ವಿಶೇಷ ಮಹಾರಥೋತ್ಸವ ಜಾತ್ರೆ. ಹಾಗೆ ಜಾತ್ರೆಯಲ್ಲಿ ನಮ್ಮ ತಾಯಿಯನ್ನ ಕಣ್ತುಂಬಿಕೊಳ್ಳುವಂತ ಒಂದು ಅದೃಷ್ಟ ತುಂಬಾ ಹತ್ರದಿಂದ. ಅದು ಕೂಡ ಒಂದು ರಥೋತ್ಸವ ನಡೆಯುವಾಗ ಕಣ್ತುಂಬಿಕೊಳ್ಳೋದು ಮತ್ತೊಂದು ಅದೃಷ್ಟ ಅಂತ ಹೇಳ್ಬೋದು. ಅದು ಮತ್ತೆ ನಮ್ಮ ಹೊರನಾಡು ಜಾತ್ರೆ ಸಂತು ಕೊನೆಯಾಗಿ ಬರುವಂತದ್ದು. ಇನ್ನು ನೋಡಿ, ನಮ್ಗೆ ಜಾಸ್ತಿ ಜಾತ್ರೆಗಳು ಮಿಕ್ಕಿಲ್ಲ. ಇನ್ನಿರುವಂತದ್ದು ನಮ್ಗೆ ಲೋಕಲ್ ಅಂದ್ರೆ ಸ್ಥಳೀಯವಾಗಿ ಇರುವಂತದ್ದು ಕೆಳಭಾಗ ಜಾತ್ರೆ ಒಂದು. ಇದು ಇವಾಗ ಆದ್ರೆ ಹೊರನಾಡು ಜಾತ್ರೆ, ಇನ್ನು ಕೆಳಭಾಗ ಜಾತ್ರೆ, ಇನ್ನು ಬೇರೆ ಎಲ್ಲೂ ಅಷ್ಟಿಲ್ಲ. ಅಂದ್ರೆ ಆ ಕಡೆ ಎಲ್ಲ ಇದೆ, ಅದೆಲ್ಲ ಆಗಿರ್ಬೋದು, ಇಷ್ಟೊತ್ತು ಗೊತ್ತಿಲ್ಲ. ಸಂಸ್ಥೆ ಒಂದಿದೆ ಅಲ್ಲ, ಕರೆಕ್ಟ್ ನೋಡಿ, ಸಂಸ್ಥೆ ಜಾತ್ರೆ ಒಂದು ಬಿಟ್ವಿ. ಸಂಸ್ಥೆ ಜಾತ್ರೆಗೆ ಸರಿ ನನ್ ಕಷ್ಟ, ನೋಡೋಣ. ನಾನು ಒಂದ್ಸರಿ ಸಂಸ್ಥೆ ಜಾತ್ರೆಗೆ ಹೋಗಿ ಅನುಭವಿಸಿದೀನಿ. ಅಂದ್ರೆ ಆ ರೀತಿ ಅಲ್ಲ, ಬೇರೆ ರೀತಿ ಅದೌದು, ಬೇರೆ ಬಾಸ್ ಅವಾಗೆಲ್ಲ ಅಂತಾರ ಉಳಿತಾರ. ಹಾಗಾಗಿ ನೋಡೋಣ, ಆದಷ್ಟು ಕೆಲವು ಜಾತ್ರೆ. ಈಗ ಇದೊಂದು ಆಲ್ಮೋಸ್ಟ್ ಲಾಸ್ಟ್ ಇರೋ ನಮ್ಗೆ ನಮ್ಗೆ ಹತ್ರದಲ್ಲಿ ಇದು ಲಾಸ್ಟ್. ಇದೊಂದು ಅದು ಕೂಡ ಅದೊಂದು 3 ಜಾತ್ರೆ ಹತ್ರ ಇದೆ. ಹಾಗಾಗಿ ಈ ಜಾತ್ರೆ ಕೂಡ ಕರ್ಕೊಂಡು ಬಂದಿದೀವಿ. ಹಾಗೆ ಒಂದು ವಿಸಿಟ್ ಹಾಕೊಂಡು ನೋಡ್ಕೊಂಡು ಬಂದ್ರೆ ಆಯ್ತಲ್ಲ. ಈಗ ನೋಡುಗರಿಗೆ ನಮ್ಗಿಂತ ಹೆಚ್ಚಾಗಿ ಈ ದೇವಸ್ಥಾನದ ಬಗ್ಗೆ ಗೊತ್ತಿರ್ತದೆ ಆಲ್ಮೋಸ್ಟ್. ಹೌದು, ನೋಡುಗರಿಗೆ ಮತ್ತೆ ಹಲವಾರು ಪ್ರವಾಸಿಗರು ಬರುವಂತದ್ದು ಭಕ್ತಾದಿಗಳು. ಹಾಗಾಗಿ ನಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರುವಂತದ್ದು. ಹಾಗಾಗಿ ಫಸ್ಟಿಗೆ ಹೇಳೋದು, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಂತು, ಇವತ್ತಿನ ವಿಶೇಷ ಇವತ್ತು ನಮ್ಮ ಹೊರನಾಡು ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಇರುವಂತದ್ದು. ಮತ್ತೆ ಹೊರನಾಡು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಈಗ ನಮ್ಮ ಹೆಸರು, ನಮ್ಮೂರ ಹೆಸರೆಲ್ಲ ಹೇಳ್ಬೇಕಾದ್ರೆ ಅದು ಎಲ್ಲಿ ಬರ್ತದೆ?
ಅದೊಂದು ಕಾನ್ಸೆಪ್ಟ್ ಇದ್ದೇ ಇರ್ತದಲ್ಲ. ನಾವೆಲ್ಲ ಅವಾಗ ಬೆಂಗಳೂರಲ್ಲಿ ವರ್ಕ್ ಮಾಡಿದಾಗ ಇದು ನನಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್. ಈಗ ನಾವು ಕಳಸ ಬಿಟ್ಟು ಮೂಡಿಗೆರೆ ಚಿಕ್ಕಮಂಗ್ಳೂರ್ ಈ ಕಡೆ ಹೋದ್ರೆ ನಾವು ನಮ್ಮನ್ನು ಗುರುಸ್ಕೊಳ್ಳೋದು ಕಳಸದವರು ಅಂತ. ಅದರಿಂದ ಆಚೆಗೆ ಬ್ಯಾಂಗ್ಳೂರ್ ಹೋದ್ರು ಕೆಲವರಿಗೆ ಕಳಸ ಅಂದ್ರೆ ಗೊತ್ತಾಗ್ತದೆ. ಇನ್ನು ಕೆಲವರಿಗೆ ಕಳಸ ಅಂದ್ರೆ ಗೊತ್ತಾಗೋದಿಲ್ಲ. ಬಟ್ ನಾನು ಹೊರಗಡೆ ಅಷ್ಟೇ, ತಮಿಳ್ನಾಡು ಹೋದಾಗ್ಲೂ ಅಷ್ಟೇ, ಹೈದರಾಬಾದ್ ಹೋದಾಗ್ಲೂ ಅಷ್ಟೇ, ಕಳಸ ಅಂದ್ರೆ ಅಷ್ಟು ಗೊತ್ತಾಗಲ್ಲ. ಬಟ್ ಹೊರನಾಡು ಅನ್ನಪೂರ್ಣೇಶ್ವರಿ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ. ಔಟ್ ಆಫ್ ಸ್ಟೇಟ್ ಆಗಿರ್ಬೋದು, ಅವರೊಂದು ತಾಯಿ ಹೆಸರು ಹೇಳ್ಬಿಡ್ತಾರೆ, ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತಾರೆ. ಹೌದೌದು, ಅದೊಂದು ನೋಡಿ ಹೆಮ್ಮೆ ನಮ್ಗೆ. ನಮ್ಮನ್ನ ಗುರ್ಸ್ಕೊಳ್ಲಿಕ್ಕೆ ತಾಯಿ ಹೆಸರನ್ನು ಬಳಸ್ಕೊಳ್ತೇವೆ. ಊರಿನ ಹೆಸರನ್ನ ಟ್ರಂಪ್ ಕಾರ್ಡ್. ಮತ್ತೆ ಹೊರನಾಡು ಅಂತ ಹೇಳಿದ್ರೆ, ಹೊರನಾಡು ನಮ್ಮ ಇವತ್ತು ಜಾತ್ರೆ ವಿಶೇಷ. ಜಾತ್ರೆ ವಿಶೇಷಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ ವರ್ಷದ ಹಲವು ದಿನಗಳಲ್ಲಿ. ಅಂದ್ರೆ ಆಷಾಢ ಮಾಸಕ್ಕಾಗಿರ್ಬೋದು, ಮತ್ತೆ ನಮ್ಮ ನವರಾತ್ರಿ ಆಗಿರ್ಬೋದು, ಇವೆಲ್ಲ ಕೂಡ ಅದ್ದೂರಿಯಾಗಿ ನಡೀತದೆ. ಮತ್ತೆ ಇನ್ನೊಂದು ಅದೇ ಇಲ್ಲಿಗೆ ಮಕ್ಕಳನ್ನೆಲ್ಲ ಇಲ್ಲಿ ಶೃಂಗೇರಿಲಾದ್ರೆ ಅಕ್ಷರಾಭ್ಯಾಸಕ್ಕೆ ಇಲ್ಲಿ ಏನಂತ ಹೇಳಿದ್ರೆ, ಅದೇ ಮಗು ಯಾವಾಗ ಅನ್ನ ತಿನ್ಲಿಕ್ಕೆ ಶುರು ಮಾಡುತ್ತೆ ಆ ಟೈಮಲ್ಲಿ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಇಲ್ಲಿಂದ ನೋಡಿ ನಮ್ಮ ಮಲೆನಾಡಿಗರಲ್ಲಿ ಏನೊಂದು ವಿಶೇಷತೆ ಅಂದ್ರೆ, ಈ ತಾಯಿಯನ್ನು ಎಷ್ಟು ನಂಬ್ತಾರೆ ಅಂತ ಹೇಳಿದ್ರೆ, ನಮ್ ಕಡೆ ಇವಾಗ ಮಳೆಗಾಲದಲ್ಲೆಲ್ಲ, ಮಳೆಗಾಲ ಆಗಿರ್ಬೋದು, ಈಗ ನಮ್ ಕಡೆ ಕೋಡೆ ಸಸಿನಟ್ಟಿ ಅಂತಾರೆ, ಕೋಡೆ ನಡೋದು ಅಂತಾರೆ. ಮತ್ತೆ ನಮ್ಗೆ ಮಾಮೂಲಿ ಸಸಿನಟ್ಟಿ ಏನಾಗ್ತದೆ ಅಂತ ಟೈಮಲ್ಲಿ ಇಲ್ಲಿಂದ ಫಸ್ಟ್ ಪ್ರಸಾದ ತಗೊಂಡೋಗೋದು ನಾವು. ಇಲ್ಲಿಂದ ಪ್ರಸಾದ ತಗೊಂಡೋಗಿ ಮನೆಯಲ್ಲಿ ಯಾವ್ದೇ ಕೆಲಸ ಆಗ್ಲಿ, ತೋಟದ ಕೆಲಸ ಯಾವ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಇಲ್ಲಿ ತಾಯಿದು ಪ್ರಸಾದ ಹಾಕಿದ್ರೆ ಒಂದು ಶುಭ ಅಂತ ಹೇಳಿ ಅಷ್ಟು ನಂಬುವಂತದ್ದು ನಾವು ಅನ್ನಪೂರ್ಣೇಶ್ವರಿ ತಾಯಿನ. ಮತ್ತೆ ಇನ್ನು ಹೆಚ್ಚಿನಾಗಿ ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರೆ ಅದು ನಮ್ಗೆ ಅನ್ನದಾಸೋಹ. ಹಾಗಾಗಿ ಪುರಾಣಗಳಲ್ಲಿ ಕೂಡ ಕೆಲವು ಅನ್ನದ ರೀತಿಗೆ ಇದೆ ಅಂತ. ಪುರಾಣಗಳಲ್ಲಿ ಈಗ ಪುರಾಣದಲ್ಲಿ ದಂತಕಥೆಗಳಂತ ಒಂದಷ್ಟು ನಾವು ನೋಡ್ಕೊಂಡ್ ಬಂದಿದ್ದೆ. ಅಂದ್ರೆ ನಮ್ಗೆ ಇವಾಗ ನಾವು ನೋಡ್ಕೊಂಡ್ ಬಂದಿರೋದನ್ನ ಹೇಳ್ಬೇಕಷ್ಟೇ. ಈಗ ನೆಕ್ಸ್ಟ್ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂತ ಆದ್ರೆ ನಾವು ನೆಕ್ಸ್ಟ್ ನೋಡುವ ದೇವಸ್ಥಾನದಲ್ಲಿ ಏನಾದ್ರು ಮಾತಾಡಿ, ಆಡಳಿತ ಮಂಡಳಿ ಹತ್ರ ಮಾತಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಬಟ್ ಇಲ್ಲಿ ನಾವು ನಮಗ್ ಗೊತ್ತಿದ್ದಷ್ಟು ಹೇಳ್ಬೇಕು, ಇಲ್ಲ ನೋಡ್ಕೊಂಡ್ ಅಷ್ಟೇ. ಹಾಗಾಗಿ ಪುರಾಣಗಳಲ್ಲಿ ದಂತಕಥೆ ಅಂತ ಹೇಳಿದ್ರೆ ಶಿವ ಮತ್ತೆ ಪಾರ್ವತಿಯ ನಡುವೆ ಒಂದಷ್ಟು ವಾಗ್ದಾನಗಳಾಗ್ತದೆ ಯಾವ್ದೋ ಒಂದು ವಿಚಾರಕ್ಕೆ. ಅಂತ ಟೈಮಲ್ಲಿ ಏನಾಗ್ತದೆ ಅಂದ್ರೆ ಆಹಾರದ ವಿಚಾರಕ್ಕೆ ಅಲ್ಲಿ ಸ್ವಲ್ಪ ವಾಗ್ದಾನ ಆಗುವಂತದ್ದು, ಅಂದ್ರೆ ಚರ್ಚೆ ಆಗುವಂತದ್ದು. ಶಿವ ಹೇಳ್ತಾರೆ ಆಹಾರ ಏನಿದೆ ಅದೆಲ್ಲವೂ ಮಾಯೆ. ತಾಯಿ ಪಾರ್ವತಿಗೆ ಸ್ವಲ್ಪ ಬೇಸರ ಆಗ್ತದೆ. ಅಂದ್ರೆ ಇದೆಲ್ಲ ಭ್ರಮೆ ಅಂತ ಹೇಳಿದ್ರಲ್ಲ ಪತಿದೇವರು ಅಂತ ಹೇಳಿ, ಆ ಟೈಮಲ್ಲಿ ಇವರಿಗೆ ಸ್ವಲ್ಪ ಅದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಅಂತ ಹೇಳಿ ಹಾಗಾಗಿ ಪಾರ್ವತಿ ಅವರು ಕಾಣೆ ಆಗ್ತಾರೆ ಸ್ವಲ್ಪ ಟೈಮ್. ಅಂದ್ರೆ ಇವಾಗ ಭೂಮಂಡಲದಲ್ಲಾಗಿರ್ಬೋದು, ಇಡೀ ದೇವಲೋಕದಲ್ಲಾಗಿರ್ಬೋದು ಗೊಂದಲ ಮತ್ತೆ ಹವಾಮಾನದಲ್ಲಿ ಏನು ಕೂಡ ಬದಲಾವಣೆ ಆಗಲ್ಲ, ಎಲ್ಲವೂ ಕೂಡ ನಿಷ್ಕ್ರಿಯ ಆಗ್ತದೆ. ಆಹಾರ ಆಗಿರ್ಬೋದು ಎಲ್ಲವೂ ಕೂಡ ನಿಷ್ಕ್ರಿಯ ಆಗ್ತದೆ. ಅದಕ್ಕಂತ ಹೇಳಿದ್ರೆ ತಟಸ್ಥ ಅಲ್ಲ ಅಂದ್ರೆ ಬೆಳವಣಿಗೆ ಕಾಣುದಿಲ್ಲ ಅಂದ್ರೆ ಕೊಲ್ಲೆ ಮುಂಡ ಯಾವ್ದು ಕೂಡ ಆಹಾರ, ಮನುಷ್ಯನಿಗೆ ತಿನ್ಲಿಕ್ಕೆ ಆಹಾರ ಇಂತಹ ಪದಾರ್ಥಗಳು ಯಾವ್ದು ಕೂಡ ಬೆಳವಣಿಗೆ ಆಗೋದಿಲ್ಲ, ಎಲ್ಲವೂ ನಿಷ್ಕ್ರಿಯಗೊಳ್ತದೆ. ಹಾಗಾಗಿ ಹಾಹಾಕಾರ ಉಂಟಾಗ್ತದೆ ಜನರಲ್ಲಿ. ಒಂದೊತ್ತು ಊಟಕ್ಕೂ ಇಲ್ಲದಂತ ಪರಿಸ್ಥಿತಿ ಆಗ್ತದೆ. ಅಂತ ಟೈಮಲ್ಲಿ ದೇವಲೋಕದಲ್ಲೂ ಕೂಡ ನಡುಕ ಹುಟ್ಟುತ್ತದೆ. ಕೊನೆಗೆ ನಮ್ಮ ಈಶ್ವರನಿಗೂ ಕೂಡ ಆಹಾರ ಸಿಗೋದಿಲ್ಲ. ಅಂತ ಟೈಮಲ್ಲಿ ಜನರಲ್ಲಿ ಏನು ಹೊಟ್ಟೆಗಿಲ್ಲ ಕನಿಕರ ನಮ್ಮ ಪಾರ್ವತಿ ತಾಯಿಗೆ. ಹಾಗಾಗಿ ಪಾರ್ವತಿ ತಾಯಿ ಏನ್ ಮಾಡ್ತಾರೆ, ಶಿವನಿಗೆ ಸ್ವಲ್ಪ ಕನಿಕರಕೊಂಡು ನಮ್ಮ ಶಿವನಿಗೆ ಅವರೇ ಆಹಾರವನ್ನು ನೀಡುವಂಥದ್ದು, ಮತ್ತೆ ಇಡೀ ಲೋಕಕ್ಕೂ ಕೂಡ ಅವರೇ ಆಹಾರವನ್ನು ನೀಡುವಂಥದ್ದು, ಹಸುವನ್ನ ನಿಗಿಸುವಂಥದ್ದು, ಶಿವನಾಶವನ್ನು ಕೂಡ ಅವರೇ ನಿಗಿಸುವಂಥದ್ದು ಪಾರ್ವತಿ. ಹಾಗಾಗಿ ತಾಯಿ ಪಾರ್ವತಿಗೆ ಅನ್ನಪೂರ್ಣೇಶ್ವರಿ ಎಂಬಂತ ಹೆಸರು ಬಂದಿದೆ ಅಂತ ಅದು ನಾವು ನೋಡ್ಕೊಂಡ್ ಬಂದಿರೋದು. ಇನ್ನೊಂದಿದೆ ದಂತಕಥೆ, ಇನ್ನೊಂದಂತ ಹೇಳಿದ್ರೆ ಅದೇ ಆದ್ಮರೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದಿಷ್ಟು ಉಂಡ
ಇದಿಷ್ಟು ನಾವು ಇವಾಗ ಏನ್ ಹೇಳಿದ್ವಿ ಅದು ಶಿವಪಾರ್ವತಿಯರ ಕತೆ. ಮತ್ತೆ ಇನ್ನೊಂದು ದಂತಕತೆ ಇದೆ, ಇದನ್ನು ಕೂಡ ನಾನು ಗೂಗಲ್ ಮಾಡಿ ನೋಡಿರೋದು, ಯಾರು ಅನ್ಯತೆ ಭಾವಿಸಬೇಡಿ. ನೆಕ್ಸ್ಟ್ ಖಂಡಿತ ನಾನು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ಇವತ್ತು ಖಾಲಿ ಹೋದ್ರು ಅಂತ ಆಗ್ಬಾರ್ದು, ಹಾಗಾಗಿ ಮಾಹಿತಿಗಳನ್ನ ಹಾಗಾಗಿ ನೀವು ಈ ವಿಡಿಯೋನ ದೇವಸ್ಥಾನದ ಏನು ಸದಸ್ಯರುಗಳಲ್ಲಿ ಇರ್ತಾರೆ ಕಮಿಟಿ ಅವರಿಗೂ ಕೂಡ ತಲುಪಿಸಿ. ಯಾಕಂದ್ರೆ ನಮಗೆ ನೆಕ್ಸ್ಟ್ ಅವ್ರು ಮಾಹಿತಿ ಕೊಡ್ಲಿಕ್ಕೆ ನಮ್ಗೊಂದು ಸುಲಭ ಆಗ್ಬೋದು. ಅವ್ರ ಕಿವಿಗೆ ಬಿದ್ರೆ ಅವ್ರೊಂದು ಕರೆದು ಏನಾದ್ರು ಹೇಳ್ಬೋದು ನಮಗೆ ದೇವ್ರ ಬಗ್ಗೆ, ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ತಾಯಿ ಬಗ್ಗೆ. ಇನ್ನೊಂದು ದಂತಕತೆ ಅಂತ ಹೇಳಿದ್ರೆ, ಶಿವ ಬ್ರಹ್ಮನ ಶಿರಶ್ಛೇದನ ಮಾಡಿರೋದು. ಲಾಸ್ಟ್ ಇಯರ್ ನಾವು ಕಾಲಭೈರೇಶ್ವರ ಟೆಂಪಲ್ ಅಲ್ಲಿ ನಾವು ಹೇಳಿದ್ವಿ, ಬ್ರಹ್ಮನ ಶಿರಶ್ಛೇದನ ಮಾಡಿದಾಗ ಶಿರ ಏನಿದೆ ತಲೆಬುರುಡೆ ಅದು ಶಿವನ ಕೈ ಬೆರಳಿಗೆ ಅಂಟ್ಕೊಂಡಿರುತ್ತೆ, ಕೈ ಬೆರಳಿಗೆ ಅಥವಾ ಕೈಗೆ ಅಂಟ್ಕೊಂಡಿರುತ್ತೆ. ಅದು ಏನೇ ಮಾಡಿದ್ರು ಹೋಗಲ್ಲ, ಅಂಟ್ಕೊಂಡೇ ಇರುತ್ತೆ. ಅದಕ್ಕೆ ಶಿವ ಏನು ಬ್ರಹ್ಮನ ಶಿರಶ್ಛೇದನ ಮಾಡಿರ್ತಾರೆ ಅಂತ ಟೈಮಲ್ಲಿ ಶಿವನಿಗೆ ಶಾಪ ಮುಟ್ಟಿರುತ್ತೆ, ಶಿವನ ಮೇಲೆ ಶಾಪ ಇರುತ್ತೆ. ಆ ಶಾಪ ವಿಮೋಚನೆಗಾಗಿ ತಲೆಬುರುಡೆ ಏನಿದೆ ಸಿಗಾಕೊಂಡಿರೋದು ಅದ್ರ ತುಂಬಾ ದವಸ ಧಾನ್ಯಗಳು ಅಂದ್ರೆ ಆಹಾರ ಪದಾರ್ಥಗಳನ್ನ ಯಾವಾಗ ತುಂಬುತ್ತೋ ಆವಾಗ ಶಾಪ ವಿಮೋಚನೆ ಆಗುತ್ತಂತ ಒಂದಿರುತ್ತೆ. ಆ ಟೈಮಲ್ಲಿ ಶಿವನಿಗೆ ಯಾವ ದೇವಸ್ಥಾನಕ್ಕೆ ಹೋದ್ರು ಎಲ್ಲಿಗೆ ಹೋದ್ರು ಕೂಡ ತಲೆಬುರುಡೆಗೆ ಆಹಾರ ತುಂಬೋದಿಲ್ಲ, ಎಲ್ಲಿ ಹೋದ್ರು ಕೂಡ ತುಂಬೋದಿಲ್ಲ. ಕೊನೆಗೆ ಶಿವ ಏನ್ ಮಾಡ್ತಾರೆ, ನಮ್ಮ ಹೊರನಾಡಿಗೆ ಬರುವಂತದ್ದು ಅನ್ನಪೂರ್ಣೇಶ್ವರಿ ತಾಯಿ ಇದ್ದಲ್ಲಿಗೆ. ಆ ಟೈಮಲ್ಲಿ ನಮ್ಮ ತಾಯಿ ಅನ್ನಪೂರ್ಣೇಶ್ವರಿ ಬುರುಡೆಗೆ ಆಹಾರ ಮತ್ತೆ ದವಸ ಧಾನ್ಯಗಳನ್ನ ತುಂಬುವಂಥದ್ದು, ಹಾಗಾಗಿ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಬಂದಿರುವಂತದ್ದು. ಮತ್ತೆ ಇಲ್ಲಿ ದಿನನಿತ್ಯವೂ ಕೂಡ ಅನ್ನದಾಸ ಇರುವಂತದ್ದು. ನೋಡಿ, ಹೆಸರಿಗೆ ತಕ್ಕ ಹಾಗೆ ಅನ್ನದಾಸೋಹ ಇರುವಂತದ್ದು, ಅಷ್ಟೇ ರುಚಿಯಾಗಿರುವಂತಹ ಒಂದು ಅನ್ನದಾಸೋಹ ವ್ಯವಸ್ಥೆ. ಪ್ರತಿ ದಿನವೂ ಕೂಡ ಕೆಲವರೆಲ್ಲ ಊಟಕ್ಕಂತಾನೆ ಬರೋದು ಉಂಟು ಇಲ್ಲಿಗೆ. ಮತ್ತೆ ಹಿಸ್ಟ್ರಿ ಏನಂದ್ರೆ, ಇಲ್ಲಿ ಇದು ಯಾರು ಅಗಸ್ತ್ಯ ಮಹರ್ಷಿದ್ದು, ಅಗಸ್ತ್ಯ ಮಹರ್ಷಿಗಳು ಆ ಕಾಲದಲ್ಲಿ ಕೂಡ ಆಗಿರುವ, 8ನೇ ಶತಮಾನದಲ್ಲಿ ಆಗಿರುವಂತದ್ದು ಅಂತ ಒಂದು ಮಾಹಿತಿ. 8ನೇ ಶತಮಾನದಲ್ಲಿ ಅವರು ಮೂರ್ತಿಯನ್ನ ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ ಅದನ್ನ ಯಾರು ನೆಕ್ಸ್ಟ್ ಅಕ್ಷಯ ತೃತೀಯ ಅಂತ ಏನ್ ಹೇಳ್ತಾರೆ, ಆ ಟೈಮ್ ನಲ್ಲಿ ಇದು ಪುನರ್ಸ್ಥಾಪನೆ ಆಗಿದ್ದು ಅಂತಾನು ಕೂಡ ನೋಡಿದೆ ಈಗ. ಆ ರೀತಿ ಕೂಡ ಮಾಹಿತಿ ನೋಡಿದ್ ನಾನು. ಅದಾದ ನಂತರ ಇಲ್ಲಿಗೆ ಇವರು ಶಂಕರಾಚಾರ್ಯರು ಕೂಡ ಆ ಟೈಮ್ ನಲ್ಲಿ ಭೇಟಿ ನೀಡಿದ್ರು ಅಂತಾನು ಕೂಡ ಇದೆ ಇದೇ ದೇವಸ್ಥಾನಕ್ಕೆ. ಅದು ಬಿಟ್ರೆ ಇನ್ನು ಏನಂದ್ರೆ ಇನ್ನು ನಮ್ಮ ಭದ್ರಾ ನದಿಯ ಅದೊಂದು ಮತ್ತೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇರುವಂತದ್ದು ಹೊರನಾಡು ಅಂದ್ರೆ ಯಾಕಂತ ಹೇಳ್ತಾರೆ ಗೊತ್ತಿಲ್ಲ ನಂಗೆ, ಹೊರನಾಡು ಅಂತ. ಅದ್ರ ಬಗ್ಗೆನೂ ಕೂಡ ಇರ್ಬೋದು ಕೆಲವೊಂದೆಲ್ಲ. ನಮ್ಗೆ ಲಾಸ್ಟ್ ಇಯರ್ ಯಾರೊಬ್ರು ಏನೋ ಹೇಳಿದ್ರು, ಅದು ನನಗೆ ಇವಾಗ ನೆನಪಾಗ್ತಿಲ್ಲ. ಭದ್ರಾ ನದಿಯ ದಂಡೆಯಲ್ಲಿರುವಂತದ್ದು ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಭದ್ರಾ ನದಿ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆ, ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ, ಮತ್ತೆ ನೀವು ಹೇಳ್ಬಾರ್ದು ಎಂತ ದಿನ ಇದೆ ರಗಳೆ ಮರೆ ಅಂತ ಹೇಳಿ. ಆದ್ರೆ ನೋಡಿದವ್ರಿಗೆಲ್ಲ ಗೊತ್ತಾಗ್ತಿರ್ತದೆ. ಭದ್ರಾ ನದಿಗೆ ತುಂಬಾ ದೇವಸ್ಥಾನಗಳು. ಮತ್ತೆ ದೇವಸ್ಥಾನ ಹೇಗೂ ನಮ್ಮ ಮಲೆನಾಡಲ್ಲಿ ಇರೋದು, ಮಲೆನಾಡು ಅಂದ್ಮೇಲೆ ಪ್ರಕೃತಿ ಬಗ್ಗೆ ಏನು ಹೇಳ್ಬೇಕಂತ ಏನಿಲ್ಲ. ವಿಸಿಟ್ ಮಾಡಿದವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಹೇಗಿದೆ ಪ್ಲೇಸ್, ಹೇಗಿದೆ ವೈಬ್ ಇಲ್ಲಿದು ಅಂತ. ಏನು ವೆಸ್ಟರ್ನ್ ಘಾಟ್ಸ್, ನಮ್ಮ ಪಶ್ಚಿಮ ಘಟ್ಟ ಅಂತ ಏನ್ ಕರಿತೀವಿ, ಒಂದಷ್ಟು ಬೆಟ್ಟ ಗುಡ್ಡಗಳು, ಕಣಿವೆಗಳು, ಇದರ ನಡುವಲ್ಲಿ ಇರುವಂತದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಜಾತ್ರೆಗೆ ತೀರ್ಥಕ್ಷೇತ್ರ ಕೂಡ ಹೌದು. ಮತ್ತೆ ಇನ್ನು ಜಾತ್ರೆಗೆ ನೋಡಿದ್ರಲ್ಲ ಇವಾಗ್ಲೇ ಸಾವಿರಾರು ಜನ ಬಂದಿದ್ದಾರೆ. ಹೌದು, ನಾವು ನೋಡಿ ಎಲ್ಲಾ ಜಾತ್ರೆಯಲ್ಲಿ ನಮ್ಗೆ ಇದೇ ಆಗ್ತಿದೆ, ವಿಡಿಯೋ ಹಿಡಿಯೋದೊಂದು ಬಿಟ್ರೆ ಎಂಜಾಯ್ ಮಾಡಕ್ಕಾಗ್ತಿಲ್ಲ. ನಾಳೆ ಬರೋಣ ಅಂದ್ರೆ ನಾಳೆನೂ ಟೈಮ್ ಆಗಲ್ಲ. ಈಗ ಒಂದಷ್ಟು ವೈಯಕ್ತಿಕ ಕೆಲಸಗಳಲ್ಲಿ ಬಿಜಿ ಆಗಿರೋದ್ರಿಂದ ಈಗ ಎಲ್ಲಾ ಜಾತ್ರೆ ಮಾಡಿದ್ವಿ ನಾವು. ಕಳಸ ಜಾತ್ರೆ ಮಾಡಿದ್ವಿ, ಬಾಳೆಹೊಳೆ ಜಾತ್ರೆ ಮಾಡಿದ್ವಿ, ಹಳ್ಳಿ ಜಾತ್ರೆ ಮಾಡಿದ್ವಿ. ಲಾಸ್ಟ್ ಇಯರ್ ನಮ್ಗೆ ಈ ಜಾತ್ರೆಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ, ಹೌದು, ಕಾರಣಾಂತರಗಳಿಂದ. ಈ ದಿವಸನೂ ಕೂಡ ಹಂಗೆ ಆಗಿತ್ತು, ಬರೋದ್ ಬೇಡ ಅಂತ ಏನೋ ಇದಾಗಿ ಲಾಸ್ಟಿಗೆ ತಾಯಿ ಕರ್ಸ್ಕೊಂಡೇ ಬಿಟ್ಟಿದ್ದಾಳೆ ನೋಡಿ. ಅದೆಲ್ಲ ಒಂದೊಂದು ಟೈಮ್ ಅಂತೀವಿ ನಾವು. ಬರೋದ್ ಬೇಡ ಅನ್ಕೊಂಡಿದ್ರು ತಾಯಿ ಕರ್ಸ್ಕೊಂಡಿದ್ದಾಳೆ ಅವತ್ತು. ಇನ್ನು ಜಾತ್ರೆಗೆ ಯಾರೆಲ್ಲ ಸಾಕಷ್ಟು ಜನ ಕೆಲವರು ಸಿಕ್ಕಿದ್ರು ಆ ಟೈಮ್. ತುಂಬಾ ಜನ ಸಿಕ್ಕಿದ್ರು, ತುಂಬಾ ಜನ ಮಾತಾಡಿದ್ರು. ಆ ಟೈಮಲ್ಲಿ ಹಾಗಾಗಿ ಯಾರು ಅನ್ಯತಾ ಭಾವಿಸ್ಬೇಡಿ, ಎಲ್ಲರನ್ನು ಕೂಡ ಸರಿಯಾಗಿ ಹಿಡಿಯುವ. ಆಲ್ಮೋಸ್ಟ್ ಸರಿಯಾಗಿ ಹಿಡಿದಿದ್ದೀನಿ ನಾನು, ಯಾರು ಬಿಡಲ್ಲ. ಎಲ್ಲರನ್ನ ಹಾಕ್ಲಿಕ್ಕೆ ಹೋದ್ರೆ ವಿಡಿಯೋಲಿ ಅಂತ ಆಗ್ತದೆ, ನೀವೇ ಬೈತೀರಾ ಮತ್ತೆ. ಹೌದು, ಅಣ್ಣ ಎಲ್ಲಿ ಆರ್ತುಂಟು? ಆರ್ತು ಸಂತು ಜಾತ್ರೆ. ಅದೇ ಮತ್ತೆ ಇನ್ನೊಂದು ಜಾತ್ರೆಗೆ ಯಾರೆಲ್ಲ ಬಂದಿದ್ರಿ, ಮತ್ತೆ ನಾವ್ ಯಾರಿಗೆಲ್ಲ ಮಾತಾಡ್ಸಿಲ್ಲ ಕಮೆಂಟ್ ಅಲ್ಲಿ ಬಂದು ಹೇಳಿ. ಅದ್ರ ಭಯಕ್ಕೆಲ್ಲ ಹೋಗ್ಬೇಡಿ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಮಾತಾಡ್ಸುವ.
ಹೆಚ್ಚಿನದಾಗಿ ನಮ್ಮ ತಾಯಿ ಅನ್ನಪೂರ್ಣೇಶ್ವರಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೆ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಕಾನ್ವೆಂಟ್ ಅಲ್ಲ? 1 to 10th 1 to 10th ಕಾನ್ವೆಂಟ್ ಕಾನ್ವೆಂಟ್ ಅಲ್ಲ? ಅವಾಗ ಬಂದಿದೆ ಇಲ್ಲಿ ಹೊರ ಸಂಚಾರ ಅಂತ ಕರ್ಕೊಂಡು ಬಂದಿದ್ರಿ. ಸಂಚಾರ ಟ್ರಿಪ್ ಸ್ಕೂಲಿಂದ ಕರ್ಕೊಂಡ್ ಬಂದಿದ್ದು ಅದು ಬೇರೆ ಪ್ರಶ್ನೆ. ಇನ್ನೂ ಒಂದು, ನಮಗೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತವರಿಗೆ ಒಂದು ನೆನಪಿರ್ತದೆ, ನೋಟ್ಬುಕ್ ಇಲ್ಲಿಂದ ನೋಟ್ಬುಕ್ ಕೊಟ್ಟಿದ್ದಾರೆ. ಎದುರುಗಡೆ ತಾಯಿ ಅನ್ನಪೂರ್ಣೇಶ್ವರಿಯ ಚಿತ್ರ, ಅದ್ರಲ್ಲಿ ಬರೀಲಿಕ್ಕೆ ಒಂದಿಷ್ಟು ಚಂದ ಆಗತ್ತಂದ್ರೆ ನಾವು ಫಸ್ಟ್ ಪೆನ್ನಲ್ಲಿ ಬರ್ದಿದ್ದು ಅದೇ ಎಕ್ಸರ್ಸೈಸ್ ಅಂತ ಕಾಣ್ತದೆ. ನಾವು ಮಿಡ್ಲ್ ಸ್ಕೂಲ್ ಅಲ್ಲಿ ಇರುವಾಗ ನಮಗೆ ಆ ಪುಸ್ತಕ ಸಿಕ್ಕಿತ್ತು. ಮತ್ತೆ ಇಲ್ಲಿಂದ ನೋಡಿ ಜನರಿಗೆ ಏನು ಸೌಲಭ್ಯ ಅಂದ್ರೆ ಇಲ್ಲಿಂದ ಹೊಸದಾಗಿ ಮನೆ ಕಟ್ಟೋರಿಗೆ ಹಂಚು, ಮತ್ತೆ ಹುಲ್ಲು ಇಂಥದ್ದೆಲ್ಲ ಕೊಡ್ತಾ ಇದ್ರು. ಮೊದಲು ನಾವು PUC ಎಲ್ಲ ಹೋದಾಗ ನಾವು ಊಟ ಕಳಸೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ವಿ. ಇವಾಗ PUC ಇಲ್ಲಿಂದ ನಾವು ಊಟ ಕೊಡೋದು, ಇಲ್ಲಿಂದ ಬರೋದು ಅಂತಿರಲ್ಲ, ಇಲ್ಲಿಂದ ಅಲ್ಲಿಗೆ. ಹೌದು, ಡಿಗ್ರಿ ಕಾಲೇಜ್ ಇಲ್ಲಿಂದಾನೆ ಬರುವಂತದ್ದು. ಮತ್ತೆ ಎಂತ ಹಂಚು ಮತ್ತೆ ಎಂತದ ನೋಡಿ, ಹಂಚಾಗಿರ್ಬೋದು, ಮತ್ತೆ ಹೊಲಿಗೆ ಯಂತ್ರ, ಇಲ್ಲಿ ಸಾಮೂಹಿಕ ವಿವಾಹ ಕೂಡ ಆಗ್ತದೆ. ಇಲ್ಲಿ ಸಾಮೂಹಿಕ ವಿವಾಹ ಕೊಡೋ ನೋಡಿ, ಯಾರಾದ್ರೂ ನೆಕ್ಸ್ಟ್ ಸಾಮೂಹಿಕ ಆಗೋರಿತ್ತು ಅವಕಾಶ. ನಾವು ಗೊತ್ತಲ್ಲ ಸಾಮೂಹಿಕಕ್ಕೆ ನೋಡಿ ಇಲ್ಲೆಲ್ಲ ಆಗಿ ಸ್ವಲ್ಪ ಖರ್ಚು ಕಡಿಮೆ. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ಮದುವೆ ಪತ್ರಿಕೆ ಎಲ್ಲ ಬರ್ಸ್ತಾರೆ ನೋಡಿ, ಇನ್ವಿಟೇಷನ್, ಅದನ್ನ ಫಸ್ಟ್ ಪೂಜೆ ಮಾಡಿಸುವಂತದ್ದು ಇಲ್ಲಿ. ಅಂದ್ರೆ ಪೂಜೆ ಮಾಡಿಸ್ತಾರೆ, ಪೂಜೆ ಅವರವ್ರ ಗ್ರಾಮಗಳಲ್ಲಿ ಮಾಡಿಸ್ತಾರೆ ಫಸ್ಟಿಗೆ. ನೆಕ್ಸ್ಟ್ ಇಲ್ಲಿಗೆ ಕೊಡುವಂತದೊಂದು ವಾಡಿಕೆ ಇದೆ. ಇಲ್ಲಿಗೆ ತಂದು ನೀವೇನಾದ್ರೂ ಮದುವೆ ಪತ್ರಿಕೆ ಎಲ್ಲ ಕೊಟ್ರೆ ಇಲ್ಲಿಂದ ನಿಮ್ಗೆ ಸಕಲ ಗೌರವಗಳನ್ನ ಸಿಗ್ತದೆ. ಇಲ್ಲಿ ಸೀರೆ ಆಗಿರ್ಬೋದು ಮತ್ತೆ ಎಲ್ಲ ಕೂಡ ಇಲ್ಲಿಂದ ದೇವಸ್ಥಾನದಲ್ಲಿ ಉಚಿತವಾಗಿ ಕೊಡುವಂತದ್ದು. ಹಾಗಾಗಿ ಮೊದಲು ಇಲ್ಲಿಗೆ ಕೊಡ್ತಾರೆ ತಂದು. ಧಾರೆ ಸೀರೆ ಎಲ್ಲ ಇದೆಲ್ಲ ಹೊರಗಡೆ ಎಲ್ಲ ನಿಮ್ಗೆ ರೇಟ್ ಕಾಸ್ಟ್ಲಿ, ಬಟ್ ಇಲ್ಲಿ ಕೊಡ್ತಾರೆ ಹೊರಗೆ. ಇಲ್ಲಿಗೆ ಏನಾದ್ರೂ ನೀವು ಮದುವೆ ಕಾಗದ ತಂದು ಕೊಟ್ರೆ, ಇವ್ರನ್ನ ದೇವಸ್ಥಾನಕ್ಕೆ ಹೊಂಟು ಇನ್ವೈಟ್ ಮಾಡಿದ್ರೆ ನಿಮ್ಗೆ ಇಷ್ಟೆಲ್ಲ ಸಿಗುತ್ತೆ. ಹಾಗಾಗಿ ಇನ್ನೊಂದು ಇಲ್ಲಿನ ಒಂದು ಕ್ಷೇತ್ರದ ಧರ್ಮಾಧಿಕಾರಿಗಳು ಏನಿದ್ರೆ ಅವ್ರ ಬಗ್ಗೆ ಕೂಡ ಹೇಳಬೇಕು. ಲಾಸ್ಟ್ ಟೈಮ್ ಇಂಡಿಯನ್ ಆರ್ಮಿಗೆ ದೇಣಿಗೆ ಅಂತ ಕೂಡ ದೇವಸ್ಥಾನದ ವತಿಯಿಂದ. ಹೌದು, ಅದೆಷ್ಟೋ ಲಕ್ಷ, ಇಷ್ಟೇ ಅಂತ ಗೊತ್ತಿಲ್ಲ, ನಮ್ಗೆ ಮೇ ಬಿ 9 ಎಷ್ಟೇ ಇರಬೇಕು. ಅದಕ್ಕೆ ನಂಬರ್ಸ್ ಹೇಳಿ ಮಿಸ್ ಆದ್ರೆ ಅಂತ ಹೇಳಿ. ಹೌದು ನೋಡಿ, ದೇವಸ್ಥಾನಗಳಿಂದ ಎಷ್ಟು ದೇಣಿಗೆ ಹೊರಗಡೆ, ಖಾಲಿ ಈ ಒಂದು ದೇವಸ್ಥಾನದಿಂದ ಹೊರಗೆ ಎಷ್ಟು ದೇವಸ್ಥಾನಗಳಿಗೆ ದೇಣಿಗೆ ಹೋಗಿರುವಂತದ್ದು ಇದೆ. ಅದ್ರ ಜೊತೆಗೆ ಭಕ್ತಾದಿಗಳಿಗೆ ಅನ್ನದಾಸೋಹ ಕೂಡ ನಿತ್ಯ. ಅದೇ ಇಲ್ಲಿ ಮಾಮೂಲಿಕ್ಕಿಂತನೂ ಅಂದ್ರೆ ಈಗ ಡೈಲಿ ಏನಿರ್ತದೆ ಅಲ್ಲ, ಜಾತ್ರೆ ದಿನ ಏನಿರ್ತದೆ ಹಾಗೆ ಡೈಲಿ ವಿಸಿಟರ್ಸ್ ಕೂಡ ಹಾಗೆ ಇರ್ತಾರೆ. ತುಂಬಾ ಜನ ಇರ್ತಾರೆ, ತುಂಬಾ ಜನ ಬರ್ತಿರ್ತಾರೆ. ಇಲ್ಲಿ ನೋಡಿ, ನೀವು ಯಾವ್ದಕ್ಕೂ ಕೊರತೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಒಳಗಡೆ ಊಟದ ವ್ಯವಸ್ಥೆಗೆ ಮೊದಲೆಲ್ಲ ಕೊಡ್ಲಿಕ್ಕಿತ್ತು. ಇವಾಗ ನೋಡಿ ಒಳಗಡೆ ಎಷ್ಟೆಲ್ಲ ಫೆಸಿಲಿಟಿ ಇದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಮತ್ತೆ ಅದೇ ಲಾಡ್ಜಿಂಗ್ ಕೂಡ ವರಿ ಮಾಡ್ಕೊಳ್ಳುವಂತದ್ದು ಏನಿಲ್ಲ. ಎಲ್ಲಿ ಹೊರನಡೆಗೆ ಹೋದ್ರೆ ಪಾಟ್ ಮಧ್ಯೆ ಎಲ್ಲಿ ಮಲ್ಗಬೇಕು ಅನ್ನೋ ಯಾರಿಗೂ ಪರಿಸ್ಥಿತಿ ಇಲ್ಲ. ಅದಕ್ಕೆ ತಕ್ಕನಾಗಿ ಹಣ ಕಟ್ಟಬೇಕಾಗ್ತದೆ. ಧರ್ಮಕ್ಕೆ ಮಲ್ಬೋದು, ಇಲ್ಲೆಲ್ಲ ಬಂದು ಮಲ್ಬೋದು, ಏನ್ ತೊಂದ್ರೆ ಇಲ್ಲ. ಇವರೆಲ್ಲ ಹೊರಗಡೆ ಇವರು ಅಲ್ಲ, ಹೇಳ್ಬಿಡ್ರಿ, ಹುಲ್ಲೆಲ್ಲ ಬಂದು ಮಲ್ಬೋದು ಅಂತ ಹೊಡೆದು ಬೆರೆಸ್ತಾರೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇಂಚಿನ ಗ್ರೌಂಡ್ ಜಪ್ಪರ ಅಲ್ಲ, ಜಾತ್ರೆ ದಿವಸ ಸರಿ. ಈ ಜಾತ್ರೆ ದಿವಸ ಕಳಸ ಜಾತ್ರೆ ನೋಡಿಲ್ಲ, ಅಲ್ಲೆಲ್ಲ ಮಲಗಿಲ್ಲ. ಮತ್ತೆ ಸಂತು ಇದು ಕರೆಂಟ್ ಏನು ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ, ಅದಕ್ಕೆ ಇಲ್ಲಿ ಅರ್ಜಿ ಕೊಡ್ತಾರೆ. ಅಂದ್ರೆ ಇಲ್ಲಿಂದಾನೆ ಮಾಡಿಸ್ಕೊಡೋದೇನೆ ಇರ್ಬೇಕು, ಇಲ್ಲಿಂದಾನೆ ಮಾಡಿಸ್ಕೊಡೋದಲ್ಲ. ಹೌದು, ಇಲ್ಲಿಂದಾನೆ ಮಾಡಿಸ್ಕೊಡ್ತಾರೆ. ಯಾರಿಗೆ ವಿದ್ಯುತ್ ಶಕ್ತಿ ಎಲ್ಲ ಇಲ್ಲ ಮನೆಗೆ ಅಂತವ್ರಿಗೆ. ಈಗ ಮೊದ್ಲು ಬಹಳ ಬಡತನದಲ್ಲಿ ಇದ್ದವರೆಲ್ಲ ಫಸ್ಟ್ ಇಲ್ಲಿಗೆ ಹಂಚಿಗೆಲ್ಲ ಇಲ್ಲಿಗೆ ನಾವೇ ಸುಮಾರು ಸರಿ ಬಂದಿದ್ವಿ, ರೋಡ್ ಎಲ್ಲ ತಗೊಂಡೋಗಿ. ಅಷ್ಟೇ ಯಾಕೆ, ನಮ್ಮ ಮನೆಗೂ ಕೂಡ ಇಲ್ಲಿಂದಾನೆ ಹಂಚಿ ತಗೊಂಡು ಹೋಗಿ. ಹೌದಾ? ಮತ್ತೆ ಇನ್ನೊಂದು ಇಲ್ಲಿ ಎಲ್ಲ ಟ್ರಾವೆಲ್ಸ್ ಒಂದು ಹೇಳ್ಬೇಕಿತ್ತು. ಹೌದು ನೋಡಿ, ಈಗ ಅದೆಲ್ಲರಿಗೂ ಗೊತ್ತಿರುವಂತದ್ದು ಶ್ರೀ ಅನ್ನಪೂರ್ಣೇಶ್ವರಿ ಬಸ್ಗಳು, KK ಬಸ್ಗಳು. ಇದರಲ್ಲಿ ಮೇಲ್ಗಡೆ ಕಾಣೋದೆ ಶ್ರೀ ಅನ್ನಪೂರ್ಣೇಶ್ವರಿ ಅಂತ ಬೋರ್ಡ್. ಅದನ್ನ ಕೂಡ ನೋಡಿದ್ರೆ ಪಟ್ಟ ನೆನಪಾಗೋದು ಹೊರನಾಡು. ಇಡೀ ದೇಶನೇ ಗುರುತಿಸುತ್ತೆ ಅದನ್ನ. ಕಲರ್ ನೋಡಿದ್ರೆ ಆ ಕಲರ್ ನೋಡಿದ್ರೆ ಸಾಕು ಬಸ್ಸಿಂದು. ಬಸ್ ಯಾರು ಎಲ್ಲ ಈಗ ಬೇರೆ ಕಡೆ ಹೋದ್ರು ಅಷ್ಟೇ ನೋಡಿ, ಈ ಬಸ್ ಹತ್ತಿದ್ರೆ ಸಾಕು, ಎಲ್ಲಿ ಮುಟ್ತೀವಿ ಅಂತ ಗೊತ್ತಾಗಿರುವಂತದ್ದು. ಬೇರೆ ಕಡೆ ಎಲ್ಲಾನು ಈ ಬಸ್ ಇದೆ, ಹೊರಗಡೆ ಬಯಲುಸೀಮೆ ಕಡೆ, ಶಿವಮೊಗ್ಗ ಆ ಕಡೆ. ಹೌದು, ನನಗೆ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ, ನಾನು ಇಲ್ಲಿ ಮಾತ್ರ ಓಡಾಡೋದು ಅಂತ ಅನ್ಕೊಂಡಿದ್ದೆ. ನಾನು ಇದು ಬರೀ ಕಳಸ ಈ ಕಡೆ ಅಂತ ತಿಳ್ಕೊಂಡಿದ್ದೆ, ಮತ್ತೆ ಹೊರಗಡೆ ಎಲ್ಲದೂ ಇದೆ. ಹಾಗಾಗಿ ಅದ್ರಲ್ಲೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ ಕಾಲೇಜು ಏನ್ ಜೀವನ ಅದ್ರಲ್ಲೇ ಸಾಗಿ ಬಂದಿದ್ದು. ಕಾಲೇಜ್ ಜೀವನ ಮತ್ತೆ
ಅದಕ್ಕೆ ಆಳಕ್ಕೆ ಇಳಿಬೇಕು ನಾವು ಒಂದಿನ. ಹೌದೌದು. ನೋಡೋಣ ಮುಂದಿನ ದಿನಗಳ ಖಂಡಿತ ಇಳಿಯುವ. ಹಾ. ಮತ್ತೆ ಜಾತ್ರೆ ಅಂದ ತಕ್ಷಣ ಸಂತು ನಾವು ಎಲ್ಲ ಜಾತ್ರೆಯಲ್ಲೂ ಹೇಳುವಂತದ್ದೇ, ಜಾತ್ರೆ ಕೆಲವೊಬ್ಬರಿಗೆ ಜಾತ್ರೆ, ಇನ್ನು ಕೆಲವೊಬ್ಬರಿಗೆ ಬದುಕು ಅಂತ ಹೇಳಿ. ಹಾಗಾಗಿ ಇಲ್ಲಿಯ ಜಾತ್ರೆ ಅಷ್ಟೇ ಅಚ್ಚುಕಟ್ಟಾಗಿ ನಡೆಯುವಂಥದ್ದು ಪ್ರತಿ ವರ್ಷವೂ ಕೂಡ. ಯಾವುದೇ ಒಂದು ಗಲಾಟೆ ದೊಂಬಿಗಳು ಕೂಡ, ಗಲಾಟೆ ದೊಂಬಿಗಳು ಆಗೋದು ಇಲ್ಲ, ಅದಕ್ಕೆ ತಾಯಿ ಅವಕಾಶ ಕೂಡ ಕೊಡೋದಿಲ್ಲ. ಮತ್ತೆ ಹಾಗೆ ಜಾತ್ರೆಯನ್ನು ನಿಭಾಯಿಸುವಂತದ್ದು ಒಂದು ಮೇನ್ ಆಗಿ ಏನು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಹಾಗೆ ಆಡಳಿತ ಮಂಡಳಿಗಳಾಗಿರ್ಬೋದು, ಅವರೊಂದು ಅಚ್ಚುಕಟ್ಟಿನ ವ್ಯವಸ್ಥೆಗೆ, ಒಂದು ಕಾರ್ಯವೈಖರಿಗೆ ನಮ್ಮ ಕಡೆಯಿಂದ ಒಂದು ಸಲಾಮ್. ಹಾಗೆ ಇನ್ನು ಎಲ್ಲ ಫಂಕ್ಷನ್ಗಳಲ್ಲೂ ಹಾಗೆ ನಿಮ್ಮ ಕಾರ್ಯವೈಖರಿ ಸಾಗಿ ಬರ್ಲಿ. ಮತ್ತೆ ಇಲ್ಲಿ ದೊಡ್ಡದೊಂದು ಗದ್ದೆ ಇದೆ, ದೊಡ್ಡ ಮನೆ ಗದ್ದೆ ಅಂತ. ಅದಕ್ಕೆ ನಟ್ಟಿಗೆಲ್ಲ ಎಷ್ಟು ಜನ ಬರ್ತದೆ, ಅದೆಲ್ಲ ಇಲ್ಲಿ ಫೇಮಸ್, ವಿಶೇಷ. ತುಂಬಾ ಜನ ಬರ್ತಾರೆ. ಮತ್ತೆ ಇಲ್ಲಿ ನಮ್ಗೆ ಪ್ರೇಕ್ಷಣೀಯ ಸ್ಥಳಗಳು ಅಂತ ಹೇಳಿದ್ರೆ ಕ್ಯಾತನ್ಮಕ್ಕಿ, ಹೌದು, ಆನೆಗುಡ್ಡ ಈ ಕಡೆಯಿಂದ ಬರ್ತಾ. ಮತ್ತೆ ಇಲ್ಲಿಗೆ ನಾಮಕರಣ ಅಂತ ಇದೆ, ನಾಮಕರಣ ಅಂತ ಮಾಡ್ತಾರೆ. ಅದು ನಮ್ಗೆ ಆ ಕಡೆಯಿಂದ ಬರ್ತಾ ಒಂದು ಅಮೃತೇಶ್ವರ ದೇವಸ್ಥಾನ, ಅದು ಆ ಕಡೆಯಿಂದ ಬರ್ತಾ ಅಲ್ಲಿ ನಾಮಕರಣ ಎಲ್ಲ ಮಾಡ್ತಾರೆ. ಅದ್ ಬಿಟ್ಟರೆ ನಮ್ಗೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಇದ್ರಲ್ಲಿ ಸಹ. ಹೌದು. ಮತ್ತೆ ಇಲ್ಲಿ ಕ್ರಿಕೆಟ್ ಎಲ್ಲ ನಡೆಸ್ತಾರೆ, ಅಲ್ಲೊಂದು ಗ್ರೌಂಡ್ ಇದೆ ನೋಡಿ. ಯಾವ್ದಕ್ಕೂ ಕೂಡ ಪ್ಯಾಕೇಜ್ಡ್ ಇರುವಂತದ್ದು. ನಮ್ ಟ್ರಂಪ್ ಕಾರ್ಡ್ ಕೂಡ ಮರ್ನಾಡು ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರೆ ನೋಡಿ ಎಷ್ಟು ಸೌಲಭ್ಯಗಳನ್ನ ಜನರಿಗೆ ಒದಗಿಸ್ತಾರೆ ಇಲ್ಲಿಂದ. ಇದೆಲ್ಲ ನಮ್ಗೆ ಅನುಕರಣೆ ಮಾಡ್ಲಿಕ್ಕೆ ಅನುಕರಣೀಯ. ನಮಸ್ತೆ. ನೋಡಿ ಮೊಬೈಲ್ ಕ್ಯಾಂಪಸ್ ಹೇಳಿ ಮರೆ ಅಲ್ಲಿ ಗ್ರೂಪ್ ಅಲ್ಲಿ ಹೇಳಿ ಮರ ನಿಮ್ಮ ಸಬ್ಸ್ಕ್ರೈಬರ್ ಮರ ಒಂದು ಹೇಳಲ್ಲ ಇದನ್ನ ಹಾಕಿ ಸಬ್ಸ್ಕ್ರೈಬರ್ ಕೂಡ, ಅದಕ್ಕಿಂತ ಮುಂಚೆ ನಮ್ ಬ್ಯಾಚ್ ಮೇಟ್ ಕೂಡ ಏನು. ಹೌದು ನೋಡಿ, ಕೆಲವರೆಲ್ಲ ಹಾಕ್ಬೇಡಿ ಅಂತಾರೆ. ನಮ್ದು ಕೆಲವರೆಲ್ಲ ಎಣ್ಣೆ ಬಿಡ್ತಿ ನೋಡಿ, ಇದು ಡೇರಿಂಗ್ ಬೇಕು. ಇಲ್ಲಿ ತರ ನಾನು ಬರೀಲಿಕ್ಕೆ ಕಾರಣ ನಮ್ಮ ಸಂತೋಷ್ ನನ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ, ಬರಹಗಾರನ ತುಂಬಾ ಕಲೆ ಮಲ್ನಾಡು ಹುಡುಗರು ಬೆಳೆಸಿ ಸರ್. ದಯವಿಟ್ಟು ಎಲ್ಲ ಯೂಟ್ಯೂಬರ್ಸ್ಗೂ ನಮ್ಮ ಮಲ್ನಾಡು ಹುಡುಗರು ಬೆಳೆಸಿ. ಜೈ ಮಹಾಕಾಲ, ಜೈ ಮಲ್ನಾಡ್, ಜೈ ಕರ್ನಾಟಕ, ಜೈ ಅನ್ನಪೂರ್ಣೇಶ್ವರಿ. ಉಂಟಾ ಏನ್ ಮಾಡ್ರ ಮುಗೀತಲ್ಲ. ಕಾಸು ಕೊಡ್ತಾನೆ ಒಂದ್ ಸೈಡ್ ಬೆಲ್ಟ್ ಇಜ್ಜಿ ಬೆಲ್ಟ್ ತಪ್ಪಿಕೊಂಡಾರೆ ಸ್ಲಾಪು ಆ ನಮ್ಮಲ್ಲಿ ಬ್ರೋ ಸತ್ಯ ಬ್ರೋ ಆಫ್ ದಿ ಕ್ಯಾಮರಾ ಆಫ್ ಮಾಡಿ ಟೀಮ್ ಉಂಟಾ ನಡೀದು ಆಫ್ ಮಾಡಿ. ಇನ್ನು ಜಾತ್ರೆ ಬಗ್ಗೆ ಅದೇ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು, ರಥ ಎಳೆಯೋದೆಲ್ಲ ನೋಡಿದ್ರಿ ನೀವು. ಇನ್ನು ತಗೊಳ್ಳಿಕ್ಕೆ ಅಂತ ಇರ್ಲಿ, ನಾವೆಂತ ತಗೊಳ್ಳೋದು? ಎಂತ ತಗೊಂಡಿಲ್ಲಲ್ಲ. ಯಾವ್ದು ಹೇಳ್ತೀರಿ? ಅಲ್ಲ, ಜಾತ್ರೆಯಲ್ಲಿ ಎಂತ ತಗೊಳ್ಳಿಲ್ಲಲ್ಲ. ಹಂಗ ಹಾಗೆ ಅದೇ ಜಾತ್ರೆಯಲ್ಲಿ ಈಗ ಎಲ್ಲ ಜಾತ್ರೆಯಲ್ಲೂ ಎಂತ ತಗೊಂಡ್ ಸಾಕಾಗಿದೆ. ನಾನು ಮಧ್ಯಾಹ್ನ ಬಂದು ವಿಡಿಯೋ ಮಾಡೋಣ ಅಂತ ಮೊಬೈಲ್ ತೆಗೆದೆ. ಮೊಬೈಲ್ ನೋಡ್ತೀನಿ, ಬಿಸಿ ಅದು ಹೋಗಿದೆ, ಅಷ್ಟು ಬಿಸಿಲು ಹೊಡಿತಾ ಇತ್ತು. ಹೌದು, ನೈಟ್ ಟೈಮ್ ಬೆಟರ್ ಇರ್ತದೆ ಆಚೆ ಈಚೆ ತಿರುಗಾಡ್ಲಿಕ್ಕೆ. ನೋಡಿ, ಇಲ್ಲೂ ಕೂಡ ಮಹಾರಥ ಮತ್ತೆ ನಮ್ಮ ದಿಲ್ಲಿ ರಥ ಎರಡೂ ಕೂಡ ಬೆಳಗ್ಗೆ ಧ್ವಜಾರೋಹಣ ಅದೆಲ್ಲ ಆಗ್ತದೆ, ಕಳಸದಲ್ಲಿ ಏನೆಲ್ಲ ಆಗ್ತದೆ, ಇಲ್ಲಿ ಕೂಡ ಆಗ್ತದೆ. ಮತ್ತೆ ನಾನು ನಂದು ಲೈನ್ ಅಲ್ಲಿ ಒಂದು ಬರ್ತಿದ್ದೆ, ನಮ್ದು ಇದ್ರಲ್ಲಿ ಕಳಸದ ಈಶ್ವರನು ಹೊರನಾಡ ಪೂರ್ಣೆಯ ಸ್ನೇಹ ಬಂದವು ಅಂತ ಹೇಳಿ. ಅದ್ ಯಾಕೆ ಬರ್ದ ನಂಗೆ ಗೊತ್ತಿಲ್ಲ, ಬಟ್ ಇವಾಗ ಕನೆಕ್ಷನ್ ನೋಡಿ. ಓಕೆ, ಇನ್ನು ಏನಾದ್ರು ಹೇಳಲಿಕ್ಕಿತ್ತ? ಹೇಳಿ ತುಂಬಾ ಇದೆ, ಕೆಲವೊಂದೆಲ್ಲ ಮರ್ತೋಗ್ತುಂಟು. ಮನೆಯಿಂದ ಏನೋ ನೆನಪು ಮಾಡ್ಕೊಂಡ್ ಬಂದಿರ್ತೀವಿ, ಇಲ್ಲೂ ಏನೋ ಮರ್ತೋಗ್ತದೆ. ಅದೇ ಮಹಾರಥ, ದಿಂಡಿ ರಥ ಮತ್ತೆ ಧ್ವಜಾರೋಹಣ ಇದೆಲ್ಲವೂ ಕೂಡ ಇಲ್ಲಿ ಆಗ್ತದೆ. ಬೆಳಿಗ್ಗೆ ಸ್ವಲ್ಪ ಎಲ್ಲ ಕಡೆ ನಿಲ್ಲಿಸ್ತಲ್ಲ ರಥ, ಹಾಗೆ ಇಲ್ಲೂ ಕೂಡ ಮಾಡ್ತಾರೆ. ಯಕ್ಷಗಾನದೊಂದು ಹೇಳ್ಬೇಕು, ಯಕ್ಷಗಾನಲ್ಲಿ ಯಾರೆಲ್ಲ ನೋಡ್ಲಿಕ್ಕೆ ಬಂದಿದ್ರಿ? ಹೌದು, ಯಕ್ಷಗಾನ ತುಂಬಾ ಚೆನ್ನಾಗಿ ಆಗ್ತಿದೆ. ಇದ್ರಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ವಾಚ್ ಕೇಳ್ತಿದ್ದೇನೆ ಗೊತ್ತಿಲ್ಲ, ಕೇಳಿದ್ರೆ ಇನ್ನು ಬೈಕ್ ತಗೊಳ್ಳಿ. ಎಲ್ಲೆಲ್ಲ ಮಾತಾಡ್ತಿದ್ದೆ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಇಟ್ಟಿದ್ದೆ, ಗೊತ್ತಾಗಿದೆ. ಮತ್ತೆ ಅದೇ ಸಾಮೂಹಿಕ ಮದುವೆ ಯಾರೆಲ್ಲ ಆಗೋರಿದ್ದೀರಾ? ಹಾಗೆ ಆಗಲ್ಲ, ನನ್ ಬಿಡಲ್ಲ. ಒಂದು ಮುತ್ತು ಕೊಡು. ಅಯ್ಯೋ ಏನ್ ತೊಂದ್ರೆ ಇಲ್ಲ. ಸಾಮೂಹಿಕ ಮದುವೆಗೆ ಎಲ್ಲ ಕೂಡ ಇಲ್ಲೇ ಫ್ರೀ ಆಗಿ ಸಿಗ್ತಾರೆ. ಮೊದ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಎಷ್ಟು ದಿನಗಳ ಅದ್ರಾಗಿ
ರಿಜಿಸ್ಟ್ರೇಷನ್ ಮಾಡಿಸ್ಕೊ. ಮತ್ತೆ ಬೆಳಗ್ಗೆಯಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲಲ್ಲ, ಯಾರೆಲ್ಲ ವಿಡಿಯೋ ನೋಡ್ಬೇಕಂತ ಬಯಸ್ತೀರಾ, ನಮ್ಮ ನ್ಯೂಸ್ ಕರ್ನಾಟಕ ಆಗಿರ್ಬೋದು ಮತ್ತೆ ಕಳಸ ಲೈವ್ ಆಗಿರ್ಬೋದು, ಇದರಲ್ಲಿ ಹಾಕಿದ್ದಾರೆ ಅವರು. ಅಂದ್ರೆ ಅವರು ಮಾಮೂಲಿ ಬರ್ತಾರಲ್ಲ ನ್ಯೂಸ್ ಚಾನಲ್, ನಮ್ದು ಕಳಸ ನ್ಯೂಸ್ ಕರ್ನಾಟಕ ಆಗಿರ್ಬೋದು, ಆಲ್ಮೋಸ್ಟ್ ಮತ್ತೆ ಇನ್ನು ಕೆಲವರು ಯೂಟ್ಯೂಬರ್ ಬರ್ತಾರೆ. ನಾವು ಇವಾಗ ಬಂದಿರೋದಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಏನಾದ್ರು ಇವ್ರು ಮಾಡ್ಲಿಲ್ಲ ಅಂತ ಅನ್ಸಿ ಖಂಡಿತ ಅವರು ಕೂಡ ಅವ್ರದ್ದು ಚಾನಲ್ ಕೂಡ ಒಮ್ಮೆ ಭೇಟಿ ನೀಡಿ, ಅವ್ರು ಕೂಡ ಹಾಕಿರ್ತಾರೆ. ನಾವಾದ್ರೆ ನಮ್ಗೆ ಬೇಕಾದಾಗ ಹೋಗ್ತೀವಿ, ಅವರು ಒಂದೇ ಬರ್ತಾರೆ. ಮತ್ತೆ ಸಂತು, ಇಲ್ಲಿ ಅನ್ನದಾನದ ಬಗ್ಗೆ ನೀವೇ ಒಂದ್ ದಿವಸ ನನ್ಗೊಂದು ಮಾತು ಹೇಳಿದ್ರಿ, ನೆನ್ಪುಂಟ? ಏನಂತ? ಮನುಷ್ಯನಿಗೆ ಯಾವ್ದು ಕೊಟ್ರು ಸಾಕು ಅಂತ ಹೇಳಲ್ಲ, ಅದು ಅನ್ನ ಏನು ಅನ್ನ ಕೊಟ್ಟು ಮನುಷ್ಯ ತೃಪ್ತಿಯಿಂದ ಸಾಕು ಅನ್ನೋಂಥದ್ದು ಅಂತೆ. ಬೇರೆ ಯಾವ್ದೇ ಕೊಟ್ರು ನೋಡಿ ಅವ್ನು ಮತ್ತೆ ಬೇಕು ಅಂತಾನೆ ಹೇಳೋದು. 100 ರೂಪಾಯಿ ದುಡ್ಡು ಕೊಡಿ, 50 ಇದ್ರೆ ಕೊಡು ಅಂತಾನೆ, 100 ಇದ್ರೆ ಕೊಡು ಅಂತ ಕೇಳ್ತಾರೆ. ಜಾಗ ಇರ್ಲಿ, ಅವ್ರು ಬೇಡ ಅನ್ನಲ್ಲ. ಅಣ್ಣ ತಮ್ಮದಿರು ಅದಕ್ಕೆ ಹೊಡೆದಾಡ್ಕೊಂಡು ಸಾಯ್ತೀವಿ ಈಗ. ಬಟ್ ಇದು ಊಟ ಅನ್ನೋದನ್ನ ನಿಮಗೆ ಎಷ್ಟ ಅಲ್ಲಿ ತೃಪ್ತಿನ ಮತ್ತೆ ಹಾಕಿ ಫುಲ್ ಆಗಿದೆ, ಬೇಡ ಬೇಡ ಸಾಕು ಸಾಕು ಹೊಟ್ಟೆ ತುಂಬ ದಿನ ಅಂತೇಳಿ ಸುಮ್ಮನೆ ಆಗ್ತೀವಿ. ನೋಡಿ ಇಲ್ಲಿ ಎಷ್ಟೇ ಪ್ರವಾಸಿಗರು ಬರ್ಲಿ, ಗ್ರಾಮಸ್ಥರು ಬರ್ಲಿ, ಜಾತ್ರೆ ಟೈಮಲ್ಲಿ ಆಗಿರ್ಬೋದು, ಪ್ರತಿ ದಿನ ಆಗಿರ್ಬೋದು, ಎಲ್ಲರನ್ನು ಕೂಡ ಅವ್ರಿಗೆ ಉಣಬಡಿಸಿ ಸಂತೃಪ್ತಿ ಆಗುವಷ್ಟು ಉಣಬಡಿಸಿ ಕಳಿಸುವಂಥದ್ದು ಒಂದು ಶಕ್ತಿ ಇರುವಂತದ್ದು ನಮ್ಮ ತಾಯಿ ಅನ್ನಪೂರ್ಣೇಶ್ವರಿ. ಮತ್ತೆ ಅದೊಂದು ಹೇಳಿದ್ರಲ್ಲ ಇಂತ ಹೂವಿನ ಪೂಜೆ ಅಲ್ಲಿ ಇರ್ತದೆ ಅಂತ, ಅದು ಮಾತ್ರ ಮಸ್ತ್ ಇರ್ತದೆ. ಅದನ್ನ ಮಾತ್ರ ಇನ್ನು ಯಾರಾದ್ರೂ ಅಂದ್ರೆ ನಮ್ ಚಾನಲ್ ನ ಹೊರಗಿಂದ ಯಾರಾದ್ರೂ ನೋಡ್ತಿದ್ರೆ, ಇನ್ನು ಆ ಟೈಮಿಗೆ ಬಾಕಿ ಟೈಮಿಗೆ ಬಂದಿರ್ತೀರಾ, ಆ ಟೈಮಿಗೆ ಬರ್ಲಿಲ್ಲ ಅಂದ್ರೆ ಬಂದು ನೋಡಿ. ಒಂದು ಫ್ರೂಟ್ಸ್ ಅಲ್ಲಾಗ್ಲಿ, ಹೂವಿನಲ್ಲಾಗ್ಲಿ ಡಿಸೈನ್ ಎಲ್ಲ ಮಾಡಿರ್ತಾರೆ ಮಸ್ತ್. ಅಡಿಕೆ ಕೊನೆ ಆಗಿರ್ಬೋದು, ಬಾಳೆ ಕೊನೆ ಆಗಿರ್ಬೋದು, ಎಲ್ಲ ಡಿಸೈನ್ ಸಖತ್ತಾಗಿ ಡಿಸೈನ್ ಮಾಡಿ ಅಲಂಕಾರ ಮಾಡಿರ್ತಾರೆ. ಮತ್ತೆ ಇದೊಂದು ನವರಾತ್ರಿ ಕೂಡ 9 ದಿನ ಕೂಡ ಅದ್ಭುತವಾಗಿ ಪೂಜೆ ಮಸ್ತ್ ಇರ್ತದೆ. ವಿಶೇಷವಾಗಿ ಅದ್ರಲ್ಲಿ ಕೂಡ ಕೆಲವೆಲ್ಲ ಲೈವ್ ಬಿಡ್ತಾರೆ ನೋಡ್ಲಿಕ್ಕೆ, ಅದನ್ನ ಸಹ ಮಿಸ್ ಮಾಡ್ಕೊಳ್ಬೇಡಿ. ಜಾತ್ರೆ ಮಾತ್ರ ಅಲ್ಲ, ಆ ಟೈಮ್ ಸಹ ಬಂದು ಹೋಗಿ. ಮತ್ತೆ ನಮ್ಗೆ ಇಲ್ಲೊಂದು ಪ್ರತಿಮೆ ಕಾಣ್ತಾ ಇದೆ, ಇದು ಕೂಡ ಲಾಸ್ಟ್ ಇಯರ್ ಅದರಿಂದ ಆಗಿರೋದಂಥದ್ದು. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಮಾತಾಡುವ. ಅದು ಅಷ್ಟು ಗೊತ್ತಿಲ್ಲ, ಅಂದ್ರೆ ಲಾಸ್ಟ್ ಇಯರ್ ಹಾಕಿದ್ರು ಗ್ರೂಪ್ ಅಲ್ಲೆಲ್ಲ, ಸ್ವಲ್ಪ ಗೊತ್ತಿರೋದಲ್ಲ, ಒಂದ್ ಲೈನ್ ಹೇಳಿದ್ರೆ ಮತ್ತೆ ಸರಿಯಾಗಿ ಬರಲ್ಲ. ಇವಾಗ ಸದ್ಯಕ್ಕೆ ಇಲ್ಲಿ ದೇವಸ್ಥಾನ ನೋಡ್ಕೊಳ್ತಿರುವಂತದ್ದು ನಮ್ಮ ಶ್ರೀ ಧರ್ಮಕರ್ತರಾದಂತ ಭೀಮೇಶ್ವರ. ಅವ್ರು ಕೂಡ ಅಷ್ಟೇ ತುಂಬಾ ಕಡೆ ಕಾರ್ಯಕ್ರಮಗಳು ಏನೆಲ್ಲ ಇರ್ತದೆ ಅಲ್ಲಿಗೆಲ್ಲ ಕೂಡ ಆಗಮಿಸ್ತಾರೆ. ಒಂದು ಭಾಷಣ ಆಗಿರ್ಬೋದು, ಇದೆಲ್ಲವೂ ಕೂಡ ಜನರಿಗೆ ತುಂಬಾ ಪರಿವರ್ತನೆ ಮಾಡುವಂತದ್ದು. ನಾವೇ ತುಂಬಾ ಸರಿ ಕೂತ್ಕೊಂಡು ಅವ್ರ ಭಾಷಣ ಎಲ್ಲ ಕೇಳಿದ್ವಿ ತುಂಬಾ ಕಡೆಗಳಲ್ಲಿ. ಅದೇ ಈಗ ಹೊರನಾಡಿಗೆ ಯಾರೆಲ್ಲ ಬರ್ತೀರಿ, ಬಂದು ದೇವಸ್ಥಾನ ಎಲ್ಲ ಬನ್ನಿ, ಚೆನ್ನಾಗಿ ನೋಡ್ಕೊಂಡು ಸ್ವಚ್ಛತೆಯನ್ನ ಕಾಪಾಡಿ. ಇವತ್ತು ನೋಡಿ ಅಲ್ಲೆಲ್ಲ ಚಪ್ಪಲ್ ಇಡ್ಲಿಕ್ಕೆ ಇಲ್ಲ, ಅಲ್ಲೆಲ್ಲ ಚಪ್ಪಲ್ ಬಿದ್ದಿದೆ. ನಾನು ದೇವಸ್ಥಾನದವರಾದ್ರು ಎಷ್ಟಂತ ಹೇಳ್ತಾರೆ, ಹೇಳೋದಲ್ಲ, ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಎಲ್ಲೇ ಹೋದ್ರು ಅಷ್ಟೇ ನಮ್ದೊಂದು ಶಿಸ್ತನ್ನು ನಾವು ಕಾಪಾಡ್ಕೊಂಡು ಬರ್ಬೇಕು. ಗಾಡಿನ ಯಾವಾಗ ಎಲ್ಲ ಹೆಂಗ್ ಪಾರ್ಕ್ ಮಾಡ್ಬೇಕು ನಂಗೆ ಗೊತ್ತಿಲ್ವಾ, ನಿನ್ ಕೈಲಿ ಕಲ್ಸ್ಕೋಬೇಕಾ? ಪುಟ್ರಾಸಿ ಹೋಗೋದು ಬರೋದು ಇದೆಲ್ಲದು ಇದ್ದಿದೆ. ನಾವು ಮೊದ್ಲು ಮಾಡ್ತಿದ್ದು ಅದನ್ನೇ, ಬಟ್ ಅದನ್ನೆಲ್ಲ ಸ್ವಲ್ಪ ತಿದ್ಕೊಂಡಿದೀವಿ. ಹಾಗಾಗಿ ಎಲ್ರು ತಿದ್ಕೊಳ್ಳಿ ಅಂತ ಹೇಳೋದಷ್ಟೇ. ನಿಮ್ಗೆ ಜೋರ್ ಮಾಡೋದು ಬೈಯೋದಿಲ್ಲ, ನಿಮ್ ಕರ್ತವ್ಯನಲ್ಲ, ಹೇಳೋದಷ್ಟೇ. ಒಂದ್ ಸ್ವಲ್ಪ ನೀಟಾಗಿ ಇಡಿ ಪ್ಲೇಸ್, ಸುತ್ತಮುತ್ತ ಏನು ವಾತಾವರಣ ಇದೆ. ಇತ್ತೀಚೆಗೆ ಎಲ್ಲ ನಾವು ಎಲ್ಲರೂ ಸೇರ್ಕೊಂಡು ಪ್ರಕೃತಿನೇ ಹಾಳು ಮಾಡ್ತಿರುವಂತದ್ದು ನಾವು. ಅದರಿಂದ ನಮ್ಗೆ ಒಳ್ಳೇದಿದೆ, ನಮ್ಮಿಂದ ಪ್ರಕೃತಿಗೆ ಏನು ಒಳ್ಳೇದಿಲ್ಲ. ಹಾಗಾಗಿ ಸ್ವಲ್ಪ ಪ್ರೇಕ್ಷಣೀಯ ಸ್ಥಳಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಬಂದಂತವರು. ಕಸ ಗಿಸ ಬಿಸಾಡೋದಾಗ್ಲಿ, ನೀರ್ ಕುಡಿದು ಬಾಟ್ಲು ಬಿಸಾಡೋದಾಗ್ಲಿ ಎಲ್ಲ ಕೂಡ ಮಾಡಬೇಡಿ. ಇನ್ನು ನಾವು ಜಾತ್ರೆಲ್ಲ ಒಂದ್ ರೌಂಡ್ ಸುತ್ತಬೇಕಿತ್ತು, ಬಟ್ ಏನಾಯ್ತಂದ್ರೆ ನಾವು ಬರುವಾಗ ರಥ ಎಳಿತಾ ಇದ್ವಿ. ಹಾಗಾಗಿ ನಮ್ಗೆ ಸೌಂಡ್ ಮತ್ತೆ ಜನಜಂಗುಳಿ ನಮ್ಗೆ ಹೋಗಿ ಬರಕಾಗಲ್ಲ. ಒಳ್ಳೆ ಟ್ಯಾಲೆಂಟ್ ಇತ್ತು ಮರ. ಮತ್ತೆ ಸರ್ ನಮಸ್ತೆ. ನೋಡಿ ನಮ್ಮ ಇನ್ನೊಬ್ರು ಸಬ್ಸ್ಕ್ರೈಬರ್ ಸಮೃದ್ಧ ಜೈನ್. ಮಾತಾಡೋದು ಬೇಡ, ನಮ್ಗೆ ಸಿಕ್ಕಿದಿರಲ್ಲ, ಸಿಕ್ಕಿ ನಮ್ಮನ್ನ ಮಾತಾಡ್ಸಿರಲ್ಲ, ಅದೇ ಖುಷಿ ನಮ್ಗೆ. ಅಲ್ಲ ಸಂತು? ಅದೇ ಹೌದು. ಥ್ಯಾಂಕ್ ಯು. ಮತ್ತೆ ನೋಡಿ ನಮ್ಮ ವಿಡಿಯೋಸ್ ಎಲ್ಲ ಹೇಗ್ ಬರ್ತಿದೆ ಅಂತ ಕಮೆಂಟ್ ಮಾಡಿ. ನಮ್ಗೆ ಕಮೆಂಟ್ಗಳು ಕಡಿಮೆ. ಮತ್ತೆ ಕೆಲವರು ಅವ್ರ ಬಾಯಿಂದಲೇ ಕೇಳುವ ಅಂತ ಹೇಳಿ ಕ್ಯಾಮರಾ ಆನ್ ಮಾಡ್ತೀವಿ. ಅವಾಗ ಏನ್ ಗೊತ್ತಾ, ನಮ್ಗೆ ಸಿಕ್ಕಿದಾಗೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ, ತುಂಬಾ ಎಲ್ಲ ಹೇಳ್ತೀರಾ. ನಮ್ಗೆ ವಿಡಿಯೋ ಸಿಕ್ಕಾಗ ವಿಡಿಯೋ ಒಂದು ಮತ್ತೆ ಕಮೆಂಟ್ ಹಾಕ್ಬೇಕು ನೀವು. ನೆಕ್ಸ್ಟ್ ಈ ತರದ ಕಂಟೆಂಟ್ ಕೊಡಿ, ಆ ತರ ಕಮೆಂಟ್ ಹಾಕಿದ್ರೆ ಖಂಡಿತ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ಬೋದು. ಮತ್ತೆ ಅದೇ
ಎದುರು ಸಿಕ್ಕಾಗಲ್ಲ ವಿಡಿಯೋದಲ್ಲಿ ಕೂಡ ಆದ್ರೂ ಬಂದು ಹೇಳಿದ್ರೆ ಒಂದು ಇರ್ತದೆ. ನೀವು ವಿಡಿಯೋ ಹಿಡಿದ ತಕ್ಷಣ ಇಜ್ಜಿ ಹಿಂಗ್ ಹಿಡ್ಕೊಳ್ತೀರಾ ಆಫ್ ಮಲ್ಪ್ಲೆ ಅಂತ. ಅಂಗಡಿ ಮುಂಗಟ್ಟುಗಳು ಅಲ್ಲಿವರೆಗೂ ಇದೆ, ಹಾ. ಕೆಳಗಿದೆ. ಆಚೆ ಹೌದು, ಮತ್ತೆ ಅಲ್ಲೊಬ್ರು ಗಾಂಧಿ ನಿಂತಿದ್ರಲ್ಲ, ಹಾ. ಗಾಂಧೀಜಿ. ಅವರು ಸ್ಮೈಲೇ ಮಾಡ್ತಿರ್ಲಿಲ್ಲ ಅವಾಗ. ವಿಡಿಯೋ ಅಲ್ಲಿ ಹಿಡಿತಿದ್ರು, ಇಲ್ಲಾಂದ್ರೆ ಹೋಗಿ ಈಗಾದ್ರೂ ಮುಟ್ಟಿ ನೋಡ್ತಿದ್ದೆ ನಾನು ಹೇಳ್ತಿದ್ರ ಅಂತ. ಈ ತರ ಉತ್ತೆಲ್ಲ ನಮಗೆ ಬಿಡ್ತಿದ್ರು ಪೊಲೀಸ್ನವರು ಒಂದು ಟೈಮಲ್ಲಿ. ಆ ಒಂದಿನ ಬೊಬ್ಬೆ ಹೊಡೆದು, ಬೊಬ್ಬೆ ಅಂದ್ರೆ ಅದೇ ರೀತಿ. ಇಲ್ಲೆಲ್ಲ ಕಳಸದಲ್ಲಿ ಯಾವಾಗ ಡಿಗ್ರಿ. ನಾನೊಬ್ರಿಗೆ ಹೇಳಿದ್ದೆ, ನಿಮ್ಮೂರ್ ಜಾತ್ರೆಯಲ್ಲಿ ನಗೊಂದು ಬಳೆ ಕೊಡ್ಸ್ತೀಯ? ಯಾರು ಸಾಂಗ್ ಇದೆಯಲ್ಲೇನ್ರಿ ಅದ್ ಕೇಳಿದ್ದೆ. ನಿಮ್ಮೂರ್ ಜಾತ್ರೆಯಲ್ಲಿ ನಗೊಂದು 90 ಕೊಡ್ಸ್ತೀಯ ಅಂತ ಹೇಳಿ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಮ್ ದೇಶ ರೀತಿ ನಾವು ಕಟ್ಟಿರೋ ಅದು ಇನ್ನೊಂದು ಮಾರೆ ಯಾವ್ದೋ ನೋಡದ ಮಾರೆ ಸಾಂಗ್ ನೋಡಿ, ಅಶ್ವಿನಿ ಗೋಬಿ ಸ್ಟಾಲ್ ಅಂತ ಇಲ್ಲಿ ನೋಡಿ, ಇಲ್ಲಿ ಭದ್ರಾ ನೀವು ನನಗೆ ಪಟಾಕಿ ಒಂದೇ ಆಗುದಿಲ್ಲ ಮಾರೆ. ನಮ್ಮ ಪಕ್ಕದ ಮನೇಲಿ ಒಬ್ಬ ಹುಡುಗ ಇದೆ, ನಾನು ಹೇಳೋದು ಪಕಾಟಿ ಅಂತ ಹೇಳಿ. ಪಕಾಟಿ ಒಂದು ನೋಡಿ ಬರ್ತೀವಿ. ಪಕಾಟಿ ಸ್ವಲ್ಪ ಅವಾಯ್ಡ್ ಮಾಡಿ. ಹೌದ್ ಮಾರೆ, ಅದು ನಾವ್ ಅಲ್ಲೇ ಇದ್ರೆ ಅಷ್ಟೇನ್ ಅನ್ಸಲ್ಲ. ನಾ ಅದೆಲ್ಲ ಹೊಡಿತಾರ ಅಂತ ಗೊತ್ತಿರ ನಾವು ವಿಡಿಯೋ ಹಿಡ್ಕೊಂಡಿರ್ತೀವಲ್ಲ, ಇಲ್ಲೇ ಎಲ್ಲ ಸೌಂಡ್ ಆದ್ರ ಮಾರೆ ಎದೆಗಂತ ಹೇಳ್ದೆ ಆಕ್ಚುಲಿ ಬೇರೆ ಕಡೆ ಬಾಂಬ್ ಬಿಟ್ಟಾಗ ಆಗ್ತದ. ಬೇದಿ ಅಂತ ನೋಡಿ ಎಲ್ಲ ಆಲ್ಮೋಸ್ಟ್ ಇಲ್ಲಿ 2 ದಿನ ಜಾತ್ರೆ ಅಲ್ಲ. ಹೌದಾ? ಮತ್ತೆ ನಮ್ಗೆ ಇವತ್ತು ಸುಮಾರು ಜನ ನೆಂಟರೆಲ್ಲ ಸಿಕ್ಕಿದ್ರೆ ಆಯ್ತಾ. ಸರ್ ನಮಸ್ತೆ, ಹೆಂಗಿದ್ದೀರಿ? ಆರಾಮ? ಮನೆಯದಾಗಿ ನಾವು ಊಟನೇ ಮಾಡಿರ್ಲಿಲ್ಲ ನೋಡಿ. ಲಾಸ್ಟ್ ರಶ್ ಇನ್ನು ಊಟ ಬೇಡ ಹಂಗೆ ಹೋಗೋದಂತ ಎಸ್ಟಿಮೇಟ್ ಹಾಕಿತ್ತು. ಕೊನೆಗೆ ಹೋಗಿ ನಾವೇ ಊಟ ಮಾಡ್ಕೊಂಡು ನಾವೇ ಬಡ್ಸ್ಕೊಂಡು ನೋಡಿ ಅದೃಷ್ಟ ಬೇಕೆಲ್ಲ. ನೋಡಿ ತಾಯಿ ನೀವು ವಿಡಿಯೋ ಮಾಡಿ ನಿಮ್ಗೆ ಲಾಸ್ಟ್ ನಾನು ಹೊಟ್ಟೆ ತುಂಬ ಊಟ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ದಾಳೆ. ಮಸ್ತ್ ಊಟ. ಅದ್ರ ಲೆಕ್ಕದಿಂದ ಈಗ ಸ್ವಲ್ಪ ಹೊಟ್ಟೆ ಫುಲ್ ಆಯ್ತಲ್ಲ, ನಿದ್ದೆ ಹೇಳ್ದಂಗ ಆಗ್ತುಂಟು. ಇನ್ನು ಬೆಳಗ್ವರೆಗೂ ಜನ ಇರ್ತಾರೆ. ಮತ್ತೆ ನಾವು ಮೇನ್ ವಿಚಾರನೆ ಮಾಡ್ತೀವಿ. ಈ ರಥ ಏನೋ ಅಂತಂತ ಹೇಳುದು, ಆಂಜನೇಯ ದೇವಸ್ಥಾನ ಅಂತ ಹೇಳುದು ಬಿಡ್ತಾರೆ ಇಲ್ಲಿಗೆ ವಾಪಸ್ ಹೇಳ್ಕೊ ಬಂದು. ಬಟ್ ದೇವಿದು ಮೂರ್ತಿ ಏನಿದೆ ಅದು ಕೆಳಗೆಲ್ಲೊಂದು ನಾವು ಬರ್ತಾ ಅಲ್ಲಿ ಚಪ್ರ ಎಲ್ಲ ಹಾಕಿದ್ರು, ಅಲ್ಲಿ ದೇವ್ರು ಒಕ್ಕಲಾಗೋದು ಅಂತ. ಅಂದ್ರೆ ಫಸ್ಟ್ ದೇವ್ರನ್ನ ಅಲ್ಲಿಗೆ ಅಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಆಗಿ ಆನಂತರ ವಾಪಸ್ ಇಲ್ಲಿಗೆ ಬರುವುದು. ನಮ್ಗೆ ಈಗ ಏನು ಹೋಗುವಾಗ ತಗೊಂಡೋದ್ರಲ್ಲ ಮೂರ್ತಿ, ಅದು ಸ್ನಾನಕ್ಕೆ ನಾನು ಹೋದ್ರು ಸ್ನಾನ ಮಾಡಿಸ್ಲಿಕ್ಕೆ. ಅಲ್ಲಿಂದ ಸ್ನಾನ ಆಗಿ ಮತ್ತೆ ಇದಕ್ಕೆ ಹೋಗುವಂಥದ್ದು. ಅದೇ ದೇವ್ರ ಒಕ್ಲ ಅಂತ ಹೇಳ್ತಾರೆ ನಮ್ ಕಡೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರ ಆಗಿ ಮತ್ತೆ ರಿಟರ್ನ್ ಬಂದು ಇಲ್ಲಿ ಮತ್ತೆ ಸ್ಥಾಪನೆ ಆಗುವಂತ ಮೂರ್ತಿ. ಮತ್ತೆ ಇಲ್ಲಿ ಮೂರ್ತಿ ಸಂಪೂರ್ಣ ಚಿನ್ನದ್ದು ಅಂತ ಅದೊಂದು ಹೇಳಿ ಬರ್ತಿತ್ತು. ಇಲ್ಲಿನ ಮೂರ್ತಿ ಏನಿದೆ ಅನ್ನಪೂರ್ಣೇಶ್ವರಿ ತಾಯಿ ಮೂರ್ತಿ, ಅದು ಸಂಪೂರ್ಣ ಚಿನ್ನದ ಅಂತ. ಮತ್ತೆ ಸ್ವಲ್ಪ ಇಲ್ಲಿದ್ದ ವಾಸ್ತುಶಿಲ್ಪ ಅದೆಲ್ಲ ನೋಡುವ, ಅದೆಲ್ಲ ಇರುವಂತದ್ದು. ಅದು ಸ್ವಲ್ಪ ಮಾತ್ರ ಗೊತ್ತು, ಈಗ ಸಡನ್ ನೆನ್ಪು ಬರ್ತಿಲ್ಲ. ಮತ್ತೆ ನಾವು ಎಲ್ಲಿಯೂ ಕೂಡ ಪ್ರಿಪೇರ್ ಆಗಿ ಹೋಗೋದಿಲ್ಲ, ಅದೊಂದು ವೀಕ್ನೆಸ್. ದುರಹಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗನ ಇಲ್ಲಿದ್ದೀರಾ ನೀನು? ಯಾವೂರಲ್ಲ ನಿಂದು? ಅಲ್ಲಿ ಪ್ರಿಪೇರ್ ಎಲ್ಲ ಆಗ್ಲಿಕ್ಕೆ ನನಗೆ ಅದು ಮರ್ತು ಕೂಡ ಹೋಗ್ತದೆ. ನಮ್ದು ಏನಿದ್ರು ಆನ್ ದಿ ಸ್ಪಾಟ್ ಡೆಲಿವರಿ, ಅವಾಗ ತಲೆಯಲ್ಲಿ ಏನಿರ್ತದೆ ಹೇಳುವಂತದ್ದು. ಪ್ರಿಪೇರ್ ಆಗಿ ಹೋದ್ರೆ ಏನೋ ಒಂದು ಹೇಳ್ಬೇಕಿತ್ತು ಅಥವಾ ಮರ್ತು ಹೋಗ್ತಿದ್ದೆ, ಅದು ನೆನ್ಪು ಮಾಡೋದಕ್ಕೆ ಇನ್ನೊಂದು ಮರ್ತು ಹೋಗ್ತದೆ. ನಮಗೂ ತುಂಬಾ ಸರಿ ಹಂಗಾಗಿದೆ. ಯಾವ್ದೋ ಒಂದು ವಿಚಾರ ಹೇಳ್ಬೇಕಂತ ಬಂದಿರ್ತೀವಿ, ಅದು ನೆನಪಲ್ಲೇ ಇಲ್ಲಿ ಬೇರೆ ಒಳ್ಳೆ ವಿಷಯ ಮರ್ತು ಹೋಗಿರ್ತೀವಿ. ಅದಕ್ಕೆ ಈಗ ನಾವು ಬರುವಾಗ ಮಾತಾಡ್ತಾ ಬರ್ತೀವಲ್ಲ, ಅದು ಮಾತ್ರ ತಲೆಯಲ್ಲಿ ಉಳಿತದೆ. ಅದಕ್ಕೆ 10th ಎಕ್ಸಾಮ್ ಎಲ್ಲ ಹತ್ರ ಬರ್ತಿದೆ, ಜಾಸ್ತಿ ಓದ್ಬಿಡಿ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಹಂಗೆಲ್ಲ ಹೇಳ್ಬಿಟ್ಟಿರೋ ಆಮೇಲೆ ಒಳ್ಳೆ ವಿಷಯ ಮರ್ತೋಗ್ತದೆ. ಎಲ್ಲ ಚೆನ್ನಾಗಿ ಓದಿ, ಸುಮ್ಮನೆ ತಮಾಷೆ ಮಾಡಿದೆ. ಸರಿ, ಇನ್ನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ನಮ್ಗೆ ಇದಿಷ್ಟೇ ಗೊತ್ತಿರೋದು ಇಲ್ಲಿ ಹೊರನಾಡು ಅಲ್ಲ ಗೊತ್ತಿರ್ತದೆ, ಸಡನ್ ಮರ್ತೋಗ್ತಿದೆ, ಅದು ಒಂದು ಸಮಸ್ಯೆ ಬೇರೆ. ಓಕೆ, ಗೊತ್ತಿದೆ. ಇವಾಗ ಎಷ್ಟು ನೆನಪಾಗಿದೋ ಅಷ್ಟೇ ಹೇಳಿದ್ದೇವೆ. ಇನ್ನು
ಆಲ್ಮೋಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಏನಾದ್ರೂ ವಿಡಿಯೋ ಮಾಡುವಂತ ಏನೋ ಸಿಕ್ಕಿದಾಗ ಅವಕಾಶ ಸಿಕ್ಕರೆ ಮಿಸ್ ಮಾಡ್ಕೊಳ್ಳುತ್ತೆ, ಬಂದು ಇನ್ನಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಬಂದಂತ ಎಲ್ಲ ಭಕ್ತಾದಿಗಳಿಗೆ, ಹಾ ನಮಗೆ, ನಿಮಗೆ ಎಲ್ರಿಗೂ ಕೂಡ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಎಲ್ಲರ ಸದಾ ಮೇಲೆ ಇರ್ಲಿ, ಎಲ್ಲರ ಮೇಲೆ ಇರ್ಲಿ. ಹಾಗೆ ಆ ತಾಯಿ ಅನ್ನೋರಾಗಿಂದ ನಮಗೂ ಕೂಡ ಹೊರನಾಡು ಜಾತ್ರೆಗೆ ಯಾರೆಲ್ಲ ಬಂದಿರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಲಿ. ನಮ್ಮ ಚಾನಲ್ ನ ಬೆಳೆಸಿ ಅಂತ ಇಡೀ ಹೊರನಾಡು ಜನತೆಯಲ್ಲಿ ಕೇಳ್ಕೊಳ್ಳೋದು. ಹೌದು. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಊರಿಗೆ ಪ್ರತ್ಯೇಕವಾಗಿ ಬರುವ ಹೌದು. ಯಾರನ್ನೆಲ್ಲ ತುಂಬಾ ಜನ ಇದಾರಂತೆ, ಸ್ವಲ್ಪ ಪ್ರಶಸ್ತಿಗಳೆಲ್ಲ ಲಭಿಸ್ತು, ಎಲ್ಲ ಕೂಡ ಮಾತಾಡ್ಸ್ಬೇಕು. ಅಷ್ಟೇ. ಇನ್ನು ಕೊನೆಯದಾಗಿ ನಾವು ಹೇಳುವಂತದ್ದು ಇಷ್ಟೇ, live each and every moment of your life because one day everything comes into zero memories ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೇದಾಗ್ಲಿ. ಜೈ ಜೈ. ಪಂಚ್ ಡೈಲಾಗ್ ಹೊಡಿತಾರೆ ಕೆಲವೊಂದೆಲ್ಲ, ಅದನ್ನ ಕವರ್ ಮಾಡ್ಬೋದು.